ರೊಕ್ಕನ ಕೊಟ್ಟಿಲ್ಲ ಉದ್ರಿ ಹೋಗ ಹರಮಪ್ಪ ಮಾರ ಲೇ ಹಾಲ್ಯ ಈ ವಯಸ್ಸಿನಾಗ ಇದು ಬೇಕಾಗಿತ್ತು ಅನ್ಲಿ ನನಗಿದು ಅಕ್ಕಿನ ತರೋನು ಇಕ್ಕಿನ ತರೋನು ಅಂತ ನನ್ನ ತುರಿಕಿಟ್ಟಲ್ಲ ಇಲ್ಲಿ ಮಾವ ನೀವೇನೇನು ನೀವಿಬ್ರು ಹೆಣ್ಮಕ್ಳಿಗಿಂತ ನೀನೇ ಚಂದ ಕಾಣ್ತೀವಿ ಏನು ನೀನು ಸ್ವಂತ ಹಗಲೆಲ್ಲ ಸ್ವಂತ ಹಿಡಿದಿ ಹಲ್ಲು ಮುರಿಯಂಗ್ ಹೊಡಿತೀನಿ ನಿನಗ ಇಲ್ಲ ಹಿಡಿತೀನಿ ಮಾವ ಡೈಲಾಗ್ ಡೈಲಾಗ್ ಅಳಿಯ ಹೆಂಗಿತ್ತು ನನ್ನ ಆಕ್ಟಿಂಗು ಮಾವ ಯಾರು ನೀನು ಹನುಮಂತಪ್ಪ ಅಲ್ಲ ಇವತ್ತಿನಿಂದ ಹನಿಮೀನಿ ಆಧಾರ್ ಕಾರ್ಡ್ ಚೇಂಜ್ ಆತ ನಂದು ಬಸ್ನಾಗ ಫ್ರೀ ಅಡ್ಡಾಡಕ್ ಬರ್ತೈತಿ ಟೋಲಿಂಗ್ ಈಗ ಬಂತು ಹಿಂಗ ಹೋಗ್ತು ಮೆಂಟೇನ್ ಮಾಡ ಮಾವ ನಾಟಕ ಮುಗಿಮಟ್ಟ ಹಿಂಗೆ ಇರ್ಬೇಕು ನಾಟಕ ಮುಗಿತು ಹಿಂಗೆ ಇರ್ತೀಯ ನಾಟಕ ಬಿಟ್ಟು ಹಿಂಗ ನಿಂತು ಬಿಡ್ತೀನಿ ಹೊರಗೆ ಹಿಂಗೆ ನಿಂತೇನು ಹೊರಗಿನ ಹಿಡ್ಕೊಂಡು ಹೋಗ್ಬಿಡ್ತಾರೆ ನೀನು ಹಿಂಗೆಲ್ಲ ನಾಟಕ ಮುಗಿತಂತೆ ಅಷ್ಟೇ ಇರು ಆ ಮಕ್ಕಳು ಬಂದು ಸುರ್ನ 1 2 3 4 ಬೆಳಿ ನನಗಂತ ಕೈ ಡಾರ್ಲಿಂಗ್ ಭೂಜಿ ಚಿಂಗರ ಬಿಲ್ಲಿ ಯಾರವಳು ಯಾರು ಏನಂತ ಗೊತ್ತಿಲ್ಲದ ನನ್ನ ಗಂಡನ ಕೈ ಹಿಡಿದು ಕಾಲು ಬಿಟ್ಟ ಕತ್ತಿಯಂಗ ಕುಣಿಯ ಕತ್ತಿಯಲ್ಲ ಅದಕ್ಕ ನಿನಗೆ ಯಾರಿಗೆ ಬೊಪ್ಪಣಿ ಅಂದ್ರೆ ಅಂದ್ರೆ ನಾನಿವ್ರ ಕೀಪು ಬಿಡು ಕೈ ಅಂದ್ರ ಅಂದ್ರಂತ ಎಲ್ಲ ಒಂದಸಲ ಹೇಳ್ತೀನಿ ಕೇಳ್ರಿ ಕೀಪು ನಾನೇ ಕಪಾಟು ನಾನೇ ಪೆಟ್ರೋಲ್ ಬಾಕ್ಸ್ ನಾನೇ ಅಂಗಿ ಚಡ್ಡಿ ಬನಿನು ನಾನೇ ಹೋಳಿ ಹುಳಿ ದೂರ ಐತಲ್ಲ ನಮಗೆ ಇವತ್ತ ಬಂದ್ಬಿಟ್ಟೈತಿ ಈಕೆ ಎಲ್ಲಕ್ ಬಂದ್ಲೇವ ಇಬ್ರು ಜಗದಾಗ ಮೂರದಕ್ಕಿಲ್ಲ ಬಂದಂಗಾಯ್ತು ಇಷ್ಟು ದಿವಸ ಯಾವ ಮೂಲೆಗಿದ್ದಕ್ಕೆ ಆಕಿ ಮೂಲ್ಯ ಕೂಡಕ್ಕೆಲ್ಲ ನಿಮ್ಮಿಬ್ರು ಮೂಲ್ಯ ಕೂಡ್ಸಕಿ ಅಂದ್ರ ಇವತ್ ರಾತ್ರಿ ವಸ್ತಿ ಆಕಿ ಮನೆಗೆ ನಾನು ಬೇಡ ಡಾರ್ಲಿಂಗ್ ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ ಒದಿತಾನೆ ಅಲ್ಲೇ ಯಾವ್ದಾರ ಮಾಡ್ ಸಂಜೆಗ ಕಪಾಟ್ ಸಂಜೆಗೆ ಇರೋಣ ಬಿಡು ಬೇಡ ಬೇಡ ಇದೇ ಮನೆಯಲ್ಲಿ ಅಲ್ಲಿ ಫಸ್ಟ್ ನೈಟು ಇಲ್ಲೇ ಆಗಲ್ಲ ಫಸ್ಟ್ ನೈಟ್ ಅಂದ್ರೆ ಮಲ್ಲಿಗೆ ಹೂವಿನಿಂದ ಮಂಚ ಶೃಂಗಾರ ಮಾಡಬೇಕು ಮಂಚದ ಮೇಲೆ ಸ್ಪ್ರಿಂಗ್ ಗಾದಿ ಹಾಕಬೇಕು ಗಾದಿ ಮೇಲೆ ನೀನು ಪುಟುದು ಪುಟುದು ಬೆಳಿತಾ ಇರಬೇಕು ನಾನ್ ತಪ್ಕೊಂಡು ಹಾಲು ಕುಡಿಸ್ಬೇಕು ಯಾವ ಹಾಲು ನನ್ನ ಹಾಲು ಅದು ಬಾದಾಮಿ ಹಾಲು ನೋಡು ಈ ಸೊಳಕ್ಯಾಗ ಹಾಲು ಕುಡಿಸ್ತಾಳಂತೆ ಕೊಡಿಸ್ತಿದ್ದಾಳ ಹಾಲು ನೀವ ನೋಡು ಹೆಂಗ ಆಡಕತ್ತಾನ ಏ ಹಿರಿಯ ನಾವಿಬ್ರು ಅಕ್ಕ ತಂಗಿರು ನಿನ್ಗೇನ್ ಕಡಿಮೆ ಮಾಡಿವಿ ಅಂತೇಳಿ ಹೌದು ಶೀಪ್ ಹೋದ್ರ ಮಾವನನ್ ಗೊತ್ತದಂಗದ ಈಕೆ ಇಂತಕಿನ್ ಕರ್ಕೊಂಡ್ ಬಂದಿದ್ದಿ ಅಯ್ಯೋ 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 ನೋಡ್ಕೋಬೇಡ ಜಾರ್ತವ ನಮಗ ಮಕ್ಳಾಗೋಲ್ಲ ಅಂತೇಳಿ ಅಕ್ಕ ತಂಗಿ ಜಗಳಾಡಿ ಸಾಯಕತ್ತೀವಿ ಅಂತದ್ರಾಗ ಈಗಿನ ಇಟ್ಕೊಳ್ಳೋದು ನೀ ಬೇಕಾಗಿತ್ತಾ ನಿಮಗೆ ಈ ಜನ್ಮದಾಗ ಮಕ್ಕಳಂಗಲ್ಲ ಯಾಕಂದ್ರ ಹುರ್ಪಿಲೆ ಮನಿಗೆ ಬರ್ಬೇಕು ನೀವಿಬ್ರು ದಿವಸ ಮುಸ ಗುದ್ದಾಡ ನಿಮ್ ಗುದ್ದಾಟ ನಾಟ್ ನೋಡುವಾಗ ನಮ್ ಬ್ಯಾಟ್ರಿ ಡೌನ್ ಅದ್ರ ಚಾರ್ಜ್ ಇಡಬೇಕು ನಿಮ್ಮ ಕೈಯ ಸಿಕ್ಕ ನಮ್ ಚಾರ್ಜರ್ ದಿನ ಮುರಿದು ಹೋಗಿ ನನ್ನ ಮುಟ್ಟಿದ್ರೆ ಸಾಕು ಫುಲ್ ಚಾರ್ಜ್ ಇಳಿಯೋದಲ್ಲ ಅಲ್ಲ 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 ನನ್ನ ಹೆಸರು ಮಾಳ್ವಿಕಾ ನಾನು ಮಾವ ಪಾನ್ ಮಸಾಲ ಹಾಕೋದ್ರಿಂದ ಮಾವ ಮಾಳ್ವಿಕಾ ಮಾಳಿ ಕಾಳಿ ಬೋಳಿ ಪೀಳಿ ಅಂತ ಕರೀತಾರೆ ಡಾರ್ಲಿಂಗ್ ಹೇಗೆ ಬೇಕು ಹಾಗೆ ಕರಿ ತಲೆ ಇಲ್ಲಿರಬಾರ್ದಾಗಿ ಎಲ್ಲಿರ್ಬೇಕಾಗಿತ್ತು ಕಂಪನಿ ಅವ್ರ ಅಂಗಡಿ ಹಿಂದಿರ್ಬೇಕಾಗಿತ್ತು ಯಾಕ ಕುಡ್ದು ಮುಂದೆ ಮಕ್ಕೊಂಡ್ರು ಬ್ಯಾಡ ಅಂತಾರ ಅವ್ರು ನನ್ನ LKG ಆಗಿದ್ದು ಅಲ್ಲೇ ಅರ್ಧ ಕೆಜಿ ಅಲ್ಲ ಅಲ್ಲೇ ಆಗ್ಯಾವ ಯಾಕ ಈಕಿ ಎಲ್ಲದಕ್ಕೂ ಮಿಕ್ಕಿದಕ್ಕೆ ಬಂದಾಳ ಇಬ್ರೇಂಟ್ರು ಬದುಕಿರ್ಬೇಕಾದ್ರೆ ಮೂರದಕ್ಕೆ ಕರ್ಕೊಂಡು ಬಂದಾಳ ಅಂತೇಳಿ ಇವ್ ಮೇಲೆ ಕಂಪ್ಲೇಂಟ್ ಕೂಡ ನಡಿಯಕ್ಕ ಹೌದ್ ನೋಡಿ ತಂಗಿ ನೀ ಹೇಳೋದ್ ಬೇರೆ ಬೇರೆ ಐತಿ ಮೊದ್ಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವರಿಬ್ಬರನ್ನ ಒಳಗಾಕ್ಸ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಹೋಗ್ರಿ ಸ್ಟೇಷನ್ನಾಗ ನಮ್ಮ ಅಪ್ಪನೇ ಇನ್ಸ್ಪೆಕ್ಟರ್ ಅದಾನ ನಿನ್ನ ಟಾರ್ಚರ್ ಕೊಡಕತ್ತಾರಂತ ನಮ್ಮ ಅಪ್ಪನಿಗೆ ಫೋನ್ ಮಾಡ್ತೀನಿ ನಮ್ಮ ಅಪ್ಪ ಬರ್ತಾನೆ ನಿಮ್ಮನ್ನ ಎಳ್ಕೊಂಡು ಹೋಗ್ತಾನೆ ಮಾಡ್ಲಾ ಫೋನು ತಳಗಡೆ ಕಾಣ್ತಾ ಇಲ್ಲ ಡಾರ್ಲಿಂಗ್ ನನಗೆ ಒದರಾಡಿ ಸುಸ್ತಾಗಿದೆ ಒಂದು ಗ್ಲಾಸ್ ಹಾರ್ಲಿಕ್ಸ್ ತಗೊಂಬನ್ನಿ ಒಂದರಲ್ಲೇ ಇಬ್ರು ಬೈಟಿ ಕೊಡೇನಾ ನಾನು ಅರ್ಧ ಕುಡಿದು ನಿಮ್ಮ ಬಾಯಲ್ಲಿ ಪುರ್ರ್ ಅಂತೀನಿ ನೀವು ಅರ್ಧ ಕುಡಿದು ನನ್ನ ಬಾಯಲ್ಲಿ ಪುರ್ರ್ ಅಂತೀನಿ ಕುಡಿದು ಪುರುಕು ಮಾಡೋಣ
ಪಾರ್ಟಿ ಉರಿಲಿ, ನನಗೆ ಹೊಟ್ಟೆ ಹಸಿತಾ ಇದೆ. ತಿನ್ನೋಕೇನಿದೆ ಇಲ್ಲಿ? ಡಾರ್ಲಿಂಗ್, ನಾ ಈ ಮನ್ಯಾಗ ಒಂದು ಏನೋ ತಿನ್ಮಾರಂಗ. ಚಿ, ಇವ್ರು ಮಾಡಿದ ಅಡಿಗೆ ನಾ ಮೂಸೇ ನೋಡಲ್ಲ. ನಿನಗೆ ಏನೋ ಅಡಿಗೆ ಮಾಡಕ್ ಬರ್ತೀನಿ. ಚಿಕನ್ 65, ಚಿಕನ್ ಲಾಲಿಪಾಪ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ ಫ್ರೈ ಇಷ್ಟೆಲ್ಲ ಮಾಡ್ತೀಯ? ಮಾಡಬೇಕು ಅಂತ ಆಸೆ, ಮಾಡಕ್ ಬರಲ್ಲ. ಎರಡು ಕೈಲಿ ಗಬ ಗಬ ತಿಂದು ಎಲ್ಲ ಆನ್ಲೈನ್ ಬುಕ್ ಮಾಡಿ, ಜೊಮ್ಯಾಟೋದಾಗ ಬುಕ್ ಮಾಡಿ ತಗೊಂಬಾರ. ಹಾಗೆ ಒಂದು 5 ಕಿಲೋ ಟೊಮೆಟೊ ತರಿಸಿ ಟೊಮೆಟೊ ಜ್ಯೂಸಲ್ಲಿ ಸ್ನಾನ ಮಾಡೋಣ. ನಿಮಗೇನಾರು ಸ್ವಲ್ಪ ನಾಚಿಕೆ ಮಾನ ಮರಿದೇನೆ ರೈತನಿ. ಇದು 3 ಪ್ಲೇಟ್ ತರಿಸಿಬಿಡಿ. ಎಲ್ಲೋ ಅಲ್ಲ, ಇವತ್ತರ ಮನೆ ಮಡಿ ಮಾಡಿವಿ, ಚಿಕನು ಮಟನ್ ತಂದು ಮನೆಗೆ ತಿಂತೀನಂತ ಹೇಳ್ತಿರಲ್ಲ, ನಿಮಗೇನಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೇನಾ? ಇವತ್ತಿಂದ ನೀವು ಈಗೇನು ಮಾತಾಡ್ಬೇಕಲ್ಲ, ಏನ್ರ ಅಂದ್ರೆ ನನ್ನ ವಸ್ತು ಈಕೆ ಮನ್ಯಾಗ. ಡಾರ್ಲಿಂಗ್, ನನಗೆ ರೆಸ್ಟ್ ಮಾಡೋಕ್ಕೆ ರೂಮ್. ಸಕ್ರಿ, ನೀನ್ ರೂಮ್ ಅಕ್ಕಿ ಖಾಲಿ ಮಾಡಿ ಕೊಟ್ಟು ನಿಮ್ಮ ಅಕ್ಕನ ರೂಮ್ ಶಿಫ್ಟ್ ಆಲಿನ. ಯಾಕ ಸುಮ್ಮನೆ ಇದ್ದಂಗೆಲ್ಲ ಅಟ್ಯಾಚ್ ನೀಬ್ರು? ಈಗ ನೋಡು, ಬೂಪ್ರಿ ನನ್ ರೂಮ್ನಾಗ ಇರ್ತಾಳಂತೆ, ನನ್ ರೂಮ್ನಾಗ ಕಾಲ್ ಬರ್ದು ಡಾರ್ಲಿಂಗ್, ಲೆಗ್ ಮುರಿದು ಹ್ಯಾಂಡಿ ಕೊಡ್ತಾಳಂತೆ. ಇಲ್ಲ ಲೆಗ್ ಮರ್ದು ನಿನ್ನ ಬಾ. ನನಗೆ ಹೆಂಗ ಮಾತಾಡ್ತಾರೆ. ಫೋನ್ ಕೊಡು, ನಮ್ ಡ್ಯಾಡಿ ಫೋನ್ ಹಚ್ತೀನಿ. ಹಂದಿ ಹಿಡಿದೀಗಲ್ಲ ಮುಂಜಾನಲ್ಲ? ಹೌದಲ್ಲ, ಮುಂಜಾನೆ ಹೋಗೋಣ. ಹಲೋ, ಯಾರು ಕಾನ್ಸ್ಟೇಬಲ್ ಫಕೀರಪ್ಪನ? ಡ್ಯಾಡಿ ಎಲ್ಲಿದ್ದಾರೆ? ಲಾಕಪ್ನಲ್ಲಿ ಕೈದಿಗಳನ್ನ ಹೊಡಿತಾ ಇದಾರ? ಹೋಗಿ ಡ್ಯಾಡಿಗೆ ಹೇಳು, ಇಲ್ಲಿಬ್ರು ಹೆಣ್ಮಕ್ಳು ನನಗೆ ಕಾಟ ಕೊಡ್ತಾ ಇದ್ದಾರೆ, ಇಲ್ಲಿಗೆ ಬಂದು ಇವ್ರನ್ನ ಎಳ್ಕೊಂಡು ಹೋಗಂತ ಹೇಳು. ಹಂಗ್ಯಾಕದು? ಸ್ಕ್ರೀನ್ ಟಚ್ ಅಲ್ಲ, ಬಾಡಿ ಟಚಿಂಗು. ತಂಗಿ ಬಾ, ಅವ್ರೇನೋ ಹಂದಿ ಹಿಡಿಯಕ್ ಹೋಗ್ತಾರಂತ ನನ್ನ ರೂಮ್ನಾಗ ಇರಕತ್ ಬಾ. ಗೆರಿ ಒಂದ್ ಐತಲ್ಲ ಅಕ್ಕ. ಇಲ್ಲಿ ನಮಗೆರಿ ಹಾಳಾಗತ್ತಿ ಬಿತ್ತಾಗೈತಿ ಬಾ. ಈ ಹೆದರಿಕೆ ಡಾರ್ಲಿಂಗ್, ರೂಮ್ ನಲ್ಲಿ ಗೌರವ ಘಟಕ ಇದೆಯಾ? ಅದು ಬಸ್ ಸ್ಟ್ಯಾಂಡ್ ಇರ್ತದೆ. ಇಲ್ಲಿ ಗೌರವ ಘಟಕ ಇದೆ. ನಾನು ಹಗಲೆಲ್ಲ ಹೋಗ್ತೀನಿ, ಹಗಲೆಲ್ಲ ಹೋಗ್ಬೇಕಲ್ಲಿ. 24 ಹೋಗಿ ಹೋಗ್ತೀಯ? ಹೌದು. ಬೇಕಾದಂಗ ಹೋಗು, 24 ತಾಸು ತೊಳಿಲಿಕ್ಕೆ ಇಬ್ರು ರೆಡಿನೇ ಇಲ್ಲ. ನೀ ತೊಳಿ, ಇವ್ರು ತೊಳಿತಾರ? ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಹೋಗಿತೀನಿ. ಅಲ್ಲಿ ಶವರ್ ಇದೆಯಲ್ಲ, ಶವರ್ ಕೆಳಗಡೆ ಸ್ನಾನ ಮಾಡೋಣ. ನೀವು ನನ್ನನ್ನ ಹೀಗೆ ಹಿಡ್ಕೊಳ್ಳಿ. ಪಾರ್ಕರ್ ಟೋರ್ ಅಂದಿತ್ತು ಹರಿದೇ ಬಿಡ್ತು ನೋಡಕ್ಕೆ. ನೀ ನನ್ನ ಹತ್ರ ಬರ್ಬೇಕಾದ್ರೆ ಇಷ್ಟು ಟೈಟ್ ಬಟ್ಟೆ ಹಾಕೊಂಡು ಯಾಕೆ ಬರ್ತೀನಿ? ಡಾರ್ಲಿಂಗ್, ನಾನು ಡ್ರೆಸ್ ಹೊಲಿಸಿ ಹಾಕೊಳ್ಳಲ್ಲ, ಹಾಕೊಂಡೇ ಹೊಲಿಸ್ತೀನಿ. ಅಂದ್ರೆ ನೀವು ಬಟ್ಟೆ ನಿನಗೆ ಸುತ್ತಿ ಅವ ದಟ್ಟಿ ಕಟ 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 ಕಟ. ಈಗ ಯಾಕಾರ ನೋಡಿ ಟೈಲರ್ ಕೆಂಪಾಗಿರ್ತಾವ ನೋಡಿ. ಇಬ್ರು ಶವರ್ ಕೆಳಗಡೆ ಸ್ನಾನ ಮಾಡೋಣ. ನಿಮ್ದು ನಾನ್ ತಿಕ್ತೀನಿ, ನಂದು ನೀವು ತಿಕ್ಕಿ. ಮೈನಾ, ನಿಮ್ಮ ಮೈನಾ ಡವ್ ಸೋಪ್ ಹಾಕಿ ತಿಕ್ಕಿ ತಿಕ್ಕಿ ಬುರ್ರಿಗೆ ಬಸ್ತೀನಿ. ನನ್ನ ಮೈ ತಿಕ್ಕಿ ತಿಕ್ಕಿ ಬುರ್ರಿಗೆ ಬಸ್ತೀನಿ. ಎಂತೆಂತ ಐಡಿಯಾ ಡಾರ್ಲಿಂಗ್ ನಿನ್ನ ಹತ್ರ. ಇವನವನು ಒಂದಲ್ಲ 2 ಲಕ್ಷ ಮಾಡ್ಕೊಂಡು ಒಂದ್ ದಿವಸ ಮೈ ತಿಕ್ಕಿದ್ರೆ ನೀವು ಒಂದ್ ದಿವಸ ಡವ್ ಸೋಪ್ ತಂದು ಕೊಟ್ಟಿದ್ರ, ನಾನು ತಿಕ್ಕಿ 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 ಬುರ್ರಿಗೆ ಬಸ್ತಿದ್ವಿ. ಡಾರ್ಲಿಂಗ್, ಕಮ್ ಆನ್. ಇವ್ರಿಬ್ಬರು ನಿಂಗ ಬಿಟ್ರೆ ಇನ್ನೇನೇನ್ ಮಾಡ್ತಾರೋ ಏನೋ. ಇದ್ರಾಗ ಬೇರಲ್ಲ ಬಪ್ಪ, ಬಾ ಬಾ ಬುಡನ್ಗಿರಿಗೆ ಹೋಗ್ತಾನ. ಅವಿದ್ರೆ ಐಡಿಯಾ ಕೊಡ್ತಿದ್ನೆ. ಏಕ ನೀ ಚಿಂತೆ ಮಾಡಬೇಡ. ಡಾರ್ಲಿಂಗ್, ಸ್ವಲ್ಪ ತಿಕ್ಕು ಅಂದ್ರೆ 3 ಕಿಲೋ ಮಣ್ಣು ಬರುವರು ತಿಕ್ತೀಯಾ? ಈಗ ನಿಧಾನಕ್ಕೆ ತಿಕ್ಕು. ಯಾರು ಮಾತಾಡೋದು? ಹುಬ್ಬಳ್ಳಿ ಸಾವುಕಾರ ಬರ್ತಾ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ. ಆಯಿತು, ನಮ್ಮಲ್ಲಿ 24 ಅವರ್ಸ್ ಸರ್ವಿಸ್ ಇರುತ್ತೆ. ಬರ್ರಿ, ನಿಮಗೆ ಯಾವಾಗ ನೋಡಿ, ನಾನು ನಿಮಗೆ ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ. ಆಯ್ತು, ಇಡಿ, ಬನ್ನಿ ಬನ್ನಿ. ಅಯ್ಯೋ, ಇದೇನಿದು? ಮನೇಲಿ ಕಾಲು ಹಿಡಿದ ತಡ ಲಕ್ಷ್ಮಿನ ಜೇಬಿಂದ ತೆಗೆದು ಕೊಟ್ಟೆ ಬಿಟ್ಟಿರಲ್ಲ. ಓಹೋ, ನಮ್ಮಂಥವ್ರ ಮನೆಗೆ 10 ಸಲ ಹೋಗಿ ಬಂದ ಹಳೆ ಅನುಭವ ಅಂತ ಕಾಣುತ್ತೆ ನಿಮಗೆ. ಶ್ರೀಮಂತ್ರೆ, ಇಷ್ಟೊಂದು ದುಡ್ಡಿಗೆ ಸಿಗೋ ಮಾಲು ನಮ್ಮ ಮನೇಲಿ ಇಲ್ವಲ್ಲ? ಈ ಮನೆಯಲ್ಲಿರುವ ಮಾಲ ನನಗೆ ಬೇಕು. ಅಯ್ಯೋ, ಅವಳಿಗೆ ಮೈಯಲ್ಲಿ ಹುಷಾರಿಲ್ಲ, ರೆಸ್ಟ್ ಮಾಡ್ತಿದ್ದಾಳೆ. ಪರವಾಗಿಲ್ಲ, ನನಗೆ ಅವಳೇ ಬೇಕು. ನನ್ನ ತಂಗಿ ವರ್ಚಸ್ ಅಂದರೆ ವರ್ಚಸ್ಸು. ಮೈಯಲ್ಲಿ ಹುಷಾರಿಲ್ಲ ಅಂದರೂ ಅವಳನ್ನೇ ಕೇಳ್ತಾರೆ. ಮಾಲಾ, ಹೊರಗೆ ಬಾಮ್ಮ, ನಮ್ಮ ಮನೆಗೆ ಹೊಸ ಕಸ್ಟಮರ್ ಬಂದರು, ಬಾ.
ಹುಷಾರಿಲ್ಲ ಅಂತ ನಿನಗೆ ಗೊತ್ತಿಲ್ವೇ? ತಿರುಗಿ ಕಳಿಸೋರನ್ನ. ಅಯ್ಯೋ ಹಾಗೆಲ್ಲ ಅನ್ಬಾರ್ದು ಬಂಗಾರಿ. ಬಾಲ ದೊಡ್ಡ ಶ್ರೀಮಂತರು ಮನೇಲಿ ಕಾಲಿಡೋ ತಡ ಇಲ್ಲೋಡು, ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ. ವಯಸ್ಸಾಗಿದೆ. ಈ ವಯಸ್ಸಾದ ಗಿರಾಕಿಗಳ ಮನಸ್ಸಿನ ಚಪಲನ ಹೇಗೆ ತೀರಿಸ್ಬೇಕಂತ ನಾನು ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ. ಯಾಕೆ ಯಾಕೆ ಕೆಮ್ತಾ ಇದೆಯಲ್ಲ? ತುಂಬಾ ಕೆಮ್ಮರ್ತಾ ಇದೆ. ನೋಡಿ, ನಾನು ನನ್ನ ತಂಗಿಗೆಲ್ಲ ಹೇಳಿ ತಿಳಿಸಿದ್ದೀನಿ. ಹೋಗಿ ಮಾತಾಡಿಸಿ ನಿಂತು ಬಿಟ್ರಿ ಅಲ್ಲ. ಬನ್ನಿ, ಯಾಕೆ ಅಷ್ಟು ದೂರ ನಿಂತಿದ್ದೀರಿ? ಒಂದು ಸಾರಿ ಮಾಲಾಳ ಮೈ ಮಂಚವನ್ನೇರಿ ಸುಖಿಸಿದ ವ್ಯಕ್ತಿ ತನ್ನ ಸರ್ವಸ್ವವನ್ನೆಲ್ಲ ನನ್ನ ಪಾದಕ್ಕರ್ಪಿಸಿ ನನ್ನ ದಾಸಾನುದಾಸನಾಗ್ತಾನೆ. ಮೈಯಲ್ಲಿ ಹುಷಾರಿಲ್ಲದೆ ಇದ್ರು ಮನೆಗೆ ಬಂದ ಗಿರಾಕಿಗೆ ತೊಂದರೆ ಆಗಬಾರದು ಅಂತ ಕ್ಷೀಣಿಸಿದ ನಿನ್ನ ಆರೋಗ್ಯವನ್ನೇ ಮರಿಮಾಚಿ ನಗು ನಗುತ್ತಾ ರಸಿಕತೆಯಿಂದ ಮಾತನಾಡುವ ನಿನ್ನ ವೃತ್ತಿ ಧರ್ಮವನ್ನು ಕಂಡು ನನ್ನ ಮನಸ್ಸು ಸಂಕಟಪಟ್ಟಿತು ತಾಯಿ. ತಾಯಿ, ನೀವು ನನ್ನ ತಾಯಿ ಅಂತ ಕರೆದ್ರ? ಛೇ, ನಿಮ್ಮ ಮಾತುಗಳು ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಅರ್ಥವಾಗಲಾರದ ವ್ಯರ್ಥ ಮಾತುಗಳ ನಡೆ ಹೊತ್ತುಗಳೇಬೇಡಿ. ಬನ್ನಿ. ನಿಲ್ಲಮ್ಮ. ದುಡ್ಡು ಕೊಟ್ಟು ತನ್ನ ಕಾಮದ ಹಸಿವೆಯನ್ನು ನೀಗಿಸಿಕೊಂಡು ಹೋಗೋದಕ್ಕೆ ನಿಮ್ಮ ಮನೆಗೆ ಬಂದ ನಾನೊಬ್ಬ ಗಿರಾಕಿ ಅಲ್ಲ. ಮತ್ತೆ ಯಾರು ನೀವು? ನಾನು ನಿನಗೆ ತುಂಬಾ ಹತ್ತಿರದವನು. ಈ ವಾತಾವರಣದಲ್ಲಿ ಬೆಳೆದ ನಿನಗೆ ತಿಳಿವಳಿಕೆ ಹೇಳಿ ನನ್ನ ಮನೆಗೆ ಕರೆದುಕೊಂಡು ಹೋಗಬೇಕು ಅಂತ ಬಂದಿದ್ದೆ. ಓ, ಅಂದ್ರೆ ನನ್ನನ್ನು ಕಾಯಮಾಗಿ ನಿಮ್ಮಣ್ಣಲ್ಲಿ ಇಟ್ಕೊಳ್ಬೇಕು ಅಂತ ಬಂದಿದ್ರಾ? ಇಲ್ಲಿಗೆ ಬರೋವರೆಲ್ಲ ಇವೇ ಮಾತುಗಳನ್ನೇ ಹೇಳ್ತಾರೆ. ನನ್ನನ್ನು ನೋಡಿದ ತಕ್ಷಣ ನೀನು ನನ್ನ ಸೌಂದರ್ಯದಲ್ಲಿ ನೀನು ನನಗಾಗಿ ಮೀಸಲಿರಬೇಕು, ನಿನಗೆ ನಾನು ಬಾಳು ಕೊಟ್ಟು ನನ್ನವಳನ್ನಾಗಿ ಮಾಡ್ಕೊಳ್ತೇನೆ ಅಂತ ಕಾವೇರಿದ ತಮ್ಮ ಕಾಮ ದಾಹ ತೀರೋವರೆಗೂ ಇವೇ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಏರಿದ ತಮ್ಮ ಕಾಮದಾಹ ಇಳಿದ ಬಳಿಕ ಬೆವತಿರುವ ತಮ್ಮ ಮುಖವನ್ನು ಕರ್ಚೀಪಿನಿಂದ ಒರೆಸಿಕೊಂಡು ಅದೇ ಕರ್ಚೀಪನ್ನು ನನ್ನ ಮುಖದ ಮೇಲೆ ಎಸೆದು ಹೋಗ್ತಾರೆ. ನನ್ನನ್ನು ತಿರುಗಿಯೂ ಸಹ ನೋಡದ ಹಾಗೆ. ನೀನು ನಿನಗಾದ ಅನುಭವ ಹೇಳ್ತಾ ಇದ್ದೀಯಾ? ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ತಾಯಿ. ಏಕೆಂದರೆ ಬಿಸಿ ಪಾಯಸದಿಂದ ನಾಲಿಗೆ ಸುಟ್ಟುಕೊಂಡ ಮಗು ಮೊಸರನ್ನು ಸಹ ಊದಿ ಊದಿ ಕುಡಿಯುತ್ತಂತೆ. ಅದರಂತೆ ನಿನ್ನ ತಂದೆಯ ಸ್ಥಾನದಲ್ಲಿರುವ ನಾನು ಹೇಳುವ ಯಥೋಕ್ತಿ ನಿನಗೆ ಹೇಗೆ ಅರ್ಥವಾಗಬೇಕು ಮಗಳೇ? ನೀವು ನನ್ನನ್ನು ಮಗಳು ಅಂತ ಕರೆದ್ರ? ಛೆ, ನಿಮ್ಮ ನಡೆ ನುಡಿ ನಿಮ್ಮ ಮಾತುಗಳು ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ನಿನ್ನ ಬುದ್ಧಿಗೆ ಅರಿಯಲಾರದ ವಿಷಯವನ್ನು ಅರ್ಥ ಮಾಡಿಸಲೆಂದೇ ನಾನಿಲ್ಲಿಗೆ ಬಂದಿದ್ದೇನೆ. ಈ ನಿನ್ನ ವೃತ್ತಿ, ನಿನ್ನ ಯೌವನ, ಈ ಸೌಂದರ್ಯ ಇರುವವರೆಗೂ ಮಾತ್ರ. ಇದೆಲ್ಲ ಕಳೆದು ಹೋದ ಮೇಲೆ ಬಾಡಿದ ಹೂವನ್ನು ಕಸದ ತೊಟ್ಟಿಗೆ ಕಿತ್ತೆಸೆಯುವಂತೆ ನಿನ್ನ ವೃತ್ತಿ ಧರ್ಮದವರೇ ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕ್ತಾರೆ. ಆಗ ಎಲ್ಲಿಗೆ ಹೋಗ್ತೀಯ ಮನೆ? ಇಲ್ಲ, ಈ ಮಾಲ ಎಂದೆಂದಿಗೂ ಬಾಡದ ಕುಸುಮ. ನಿತ್ಯ ಸಂಜೆ ಮಲ್ಲಿಗೆ ನಾನು, ನಿತ್ಯ ಸಂಜೆ ಮಲ್ಲಿಗೆ. ಇದು ನಿನ್ನ ತಪ್ಪು ಕಲ್ಪನೆ ತಾಯಿ. ಸೃಷ್ಟಿಯ ನೇಮದಂತೆ ಬೆಳಗು ಮಧ್ಯಾಹ್ನ ಸಂಜೆ ರಾತ್ರಿಗಳಾಗುವಂತೆ ಹುಟ್ಟು ಬಾಲ್ಯ ಯೌವನ ಮುಪ್ಪು ಮರಣ ಇವು ಪ್ರತಿಯೊಬ್ಬರಿಗೂ ಬರಲೇಬೇಕು. 84 ಲಕ್ಷ ಜೀವರಾಶಿಗಳನ್ನು ಸುತ್ತಿ ಈ ಆತ್ಮ ಪವಿತ್ರವಾದ ಮಾನವ ಜನ್ಮಕ್ಕೆ ಬಂದಿರುತ್ತದೆ. ಅರಿವಿನ ಜನ್ಮಕ್ಕೆ ಬಂದ ನಾವು ಈ ಭೂಮಿಗೆ ಏತಕ್ಕಾಗಿ ಬಂದಿದ್ದೇವೆ? ಇಲ್ಲಿ ನಮ್ಮ ಕರ್ತವ್ಯಗಳೇನು? ಈ ಭೂಮಿಯ ಋಣವನ್ನು ತೀರಿಸಿ ನಾವೆಲ್ಲಿಗೆ ಹೋಗಬೇಕಾಗಿದೆ ಎನ್ನುವುದನ್ನು ಅರಿಯುವ ಸಾಧನೆಯೇ ಅಧ್ಯಾತ್ಮ. ಅಂದರೆ ಶರಣರ ಸಂತರ ಸತ್ಸಂಗದಲ್ಲಿ ಪಾಲ್ಗೊಂಡು ಅವರು ಹೇಳುವ ಪುರಾಣ ಪುಣ್ಯ ಕಥೆಗಳನ್ನು ತದೇಕ ಚಿತ್ತದಿಂದ ಕೇಳಿದ್ದೇ ಆದರೆ ಕಲ್ಮಶವಾಗಿರುವ ಈ ನಮ್ಮ ಮನಸ್ಸು
ಸ್ವಲ್ಪ ಮಟ್ಟಿಗಾದರೂ ನಿರ್ಮಲವಾಗುತ್ತದೆ, ನಿರ್ಲಿಪ್ತತೆಯ ಭಾವ ಬೆಳೆಯುತ್ತದೆ ತಾಯಿ. ನೀವಾಡೋ ಮಾತುಗಳು ನನಗೆ ಸರಿಯಾಗಿ ಅರ್ಥವಾಗದೇ ಇದ್ರು ನಿಮ್ಮ ಮಾತುಗಳನ್ನ ಕೇಳಬೇಕು ಅನ್ನೋ ಹಂಬಲ ಹೆಚ್ಚಾಗುತ್ತೆ. ಇಲ್ಲಿವರೆಗೆ ಈ ಮನೆಗೆ ಬಂದು ಹೋಗುವ ಗಂಡಸರ ಬಾಯಿಂದ ಬರೀ ಸೊಂಟದ ಕೆಳಗಿನ ಅಸಹ್ಯಕರವಾದ ಮಾತುಗಳನ್ನು ಕೇಳಿದ ನನ್ನ ಕಿವಿಗಳು ಇವತ್ತು ನೀವಾಡುತ್ತಿರುವ ಮಾತುಗಳು ಬಂಗಾರದ ಗಿಂಡಿಯಲ್ಲಿ ಜೇನು ತುಪ್ಪ ಸುರಿವಿದಷ್ಟು ಆನಂದವಾಗ್ತದೆ. ಮಾತಾಡಿ, ಇವತ್ತು ಇಡೀ ದಿನ ನಿಮ್ಮ ಮಾತುಗಳನ್ನೇ ಕೇಳ್ತೀನಿ. ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನೋ ಹಂಬಲ ಹೆಚ್ಚಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ನನಗೆ? ಇದಕ್ಕೆ ಏನು ಅಂತ ಕರೀತಾರೆ? ಇದಕ್ಕೆ ಶ್ರವಣ ಭಕ್ತಿ ಎನ್ನುತ್ತಾರೆ ತಾಯಿ. ನಿನ್ನನ್ನು ನೋಡ್ತಾ ಇದ್ರೆ ಆ ಭಕ್ತಿಯ ಬೀಜ ಮೊಳಕೆ ಹೊಡೆದಿದೆ. ಕೇಳು ತಾಯಿ, ಮಲಿನವಾಗಿರುವ ಈ ನಿನ್ನ ಮನಸ್ಸನ್ನ ಪರಿವರ್ತನೆಗೊಳಿಸಿಯೇ ನಾನಿಲ್ಲಿಂದ ಹೊರಡುತ್ತೇನೆ. ಅಯ್ಯ, ನಾನು ನಿಮ್ಮನೇನು ಅಂತ ಕರೀಲಿ? ಅಪ್ಪ ಅಂತ ಕರಿಯಮ್ಮ. ನಾನು ನಿಮ್ಮನ್ನ ಅಪ್ಪ ಅಂತ ಕರೀಲಿ? ಇಲ್ಲಿವರೆಗೂ ನನ್ನ ಬಾಯಿಂದ ಅಪ್ಪ, ಅಣ್ಣ, ತಮ್ಮ ಇವು ಯಾವ ಶಬ್ದಗಳು ನನ್ನ ಬಾಯಿಂದ ಬಂದೇ ಇಲ್ಲ. ಇದೇ ಮೊದಲ ಬಾರಿಗೆ ನನ್ನನ್ನು ಹುಡುಕಿಕೊಂಡು ನನ್ನ ಮನೆಯವರೆಗೂ ಬಂದಿರುವ ಒಬ್ಬ ಮಹಾನುಭಾವನಿಗೆ ಬಾಯಿ ತುಂಬ ಅಪ್ಪ ಅಂತ ಕರೀತಾ ಇದ್ದೀನಿ. ಅಪ್ಪ ಅಂತ ಕರೀತಾ ಇದ್ದೀನಿ. ಅಪ್ಪ, ನಾನು ಈ ವೇಶ್ಯಾವೃತ್ತಿ ಮಾಡ್ತಾ ಇರುವುದು ತಪ್ಪೇ? ಮಹಾ ದೊಡ್ಡ ತಪ್ಪಮ್ಮ. ಹಾಗಾದ್ರೆ ಆದಿ ಕಾಲದಿಂದಲೂ ಈಗಿನ ಕಾಲದವರೆಗೆ ವೇಶ್ಯರಿದ್ದಾರೆ, ವೇಶ್ಯಾವೃತ್ತಿನೂ ಇದೆ. ಅದು ಎಲ್ಲದೆ ಹೋಗಿದ್ರೆ ಯೌವನದ ಯುವಕರ ಉದ್ರೇಕದ ಮನಸ್ಸು ತಮ್ಮ ರಕ್ತ ಸಂಬಂಧದಲ್ಲಿ ಕಾಮದೃಷ್ಟಿ ಬೀರಿ ತಮ್ಮ ಕಾಮದ ಹಸಿವೆ ಹೆಂಗಿಸಿಕೊಳ್ತಾ ಇತ್ತು. ಇವತ್ತೇನಾದ್ರೂ ಈ ಸಮಾಜದಲ್ಲಿ ಮನೆತನಸ್ಥ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮಂಥ ವೇಶ್ಯರು. ವೇಶ್ಯಾವೃತ್ತಿ ಮಾಡುವವರೆಲ್ಲ ವೇಶ್ಯರಾಗಿ ಹುಟ್ಟುವುದಿಲ್ಲ ತಾಯಿ. ಅದು ಅವರು ಬೆಳೆದು ಬಂದ ಪರಿಸರ, ಚಂಚಲವಾದ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳದೇ ಇರುವುದು, ತಂದೆ ತಾಯಿಗಳ ಯೋಗ್ಯ ಸಂಸ್ಕಾರ ಸಿಗದೇ ಇರುವುದು. ನಾನಾ ಕಾರಣದಿಂದ ಅವರು ಈ ವೃತ್ತಿ ಹಿಡಿದಿರಬಹುದು. ಆದರೆ ಧರ್ಮಶಾಸ್ತ್ರದ ಪ್ರಕಾರ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬುವಷ್ಟರೊಳಗಾಗಿ ಅವರಿಗೆ ಮದುವೆ ಮಾಡಿ ಮುಗಿಸಿದರೆ ಯಾವ ಯುವಕರು ಅಡ್ಡದಾರಿ ಹಿಡಿಯಲಾರರು, ಯಾವ ಹೆಣ್ಣು ಮಕ್ಕಳ ಮೇಲೆಯೂ ಶೋಷಣೆ ಆಗುವುದಿಲ್ಲ ತಾಯಿ. ಮದುವೆ ದುಡ್ಡಿಗಾಗಿ ಮೈ ಮಾಡಿಕೊಂಡು ವೇಶ್ಯಾವೃತ್ತಿಯಲ್ಲಿರೋ ನಾನು ಎಲ್ಲರಂತೆ ಮದುವೆ ಮಾಡಿಕೊಂಡು ನಾನು ಈ ಸಮಾಜದಲ್ಲಿ ಪತಿವ್ರತಿಯಾಗಿ ಬಾಳಬಹುದೇ? ಖಂಡಿತವಾಗಿಯೂ ಬಾಳಬಹುದಮ್ಮ. ನನ್ನ ಸಮಾಧಾನಕ್ಕಾಗಿ ಹೇಳಬೇಡಿ, ನನ್ನ ಮನಸ್ಸಿನ ಪ್ರಶ್ನೆಗೆ ಯೋಗ್ಯವಾದ ಉತ್ತರ ಬೇಕು. ಹೇಳ್ತೀನಿ. ಮದುವೆ ಎಂದರೆ ಪ್ರಾಯದ ವಸ್ತಲಲ್ಲಿ ನಿಂತಿರುವ ಗಂಡಿಗೆ ಚಿತ್ತ ಚಾಂಚಲ್ಯವಾಗುವ ಮುನ್ನವೇ ಆ ಮನೆಯ ಹಿರಿಯರು ಯೋಗ್ಯ ಕನ್ಯಾಮಣಿಯನ್ನು ಹುಡುಕಿ ಶಾಸ್ತ್ರೋಕ್ತವಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಧರ್ಮಶಾಸ್ತ್ರಗಳನ್ನು ತಿಳಿದ ಪುರೋಹಿತರ ಸಾಕ್ಷಿಯಾಗಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಎಂದು ವರ್ಣಬಾಯಿಂದ ನುಡಿಸಿ, ಅಂದ್ರೆ ಧರ್ಮದಿಂದಾಗಲಿ ಹಣದಿಂದಾಗಲಿ ಕಾಮದಿಂದಾಗಲಿ ಆ ಹೆಣ್ಣು ಮಗಳನ್ನು ಅತಿಕ್ರಮಿಸುವುದಿಲ್ಲ ಎಂದು ಅಗ್ನಿ ಸಾಕ್ಷಿಯಾಗಿ ಅವಳ ಕೊರಳಿಗೆ ತಾಳಿ ಕಟ್ಟುವ ಶುಭಗಳಿಗೆ ಮದುವೆ ಎಂದು ಕರೆಯುತ್ತಾರೆ. ಆವತ್ತಿನಿಂದ ಹೆಣ್ಣು ಮಗಳು ಆವರಣ ಸ್ವತ್ತು. ಅವಳಿಗೆ ಮುತ್ತೈದೆತನ ಕಲ್ಪಿಸಿಕೊಟ್ಟ ಆ ವರ ಅವಳ ಪಾಲಿಗೆ ಅವನೇ ದೇವರು. ಮುತ್ತೈದೆಯಾದ ಹೆಣ್ಣು ಮಗಳು ದೇವತೆಗೆ ಸಮಾನ. ಅಪ್ಪಾಜಿ, ಮದುವೆ ಎಂಬ ಪವಿತ್ರವಾದ ಈ ಅನುಬಂಧದಲ್ಲಿ
ಇಷ್ಟೆಲ್ಲ ಪಾವಿತ್ರ್ಯತೆ ತುಂಬಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಹೆಣ್ಣು ಎನ್ನುವ ಶಬ್ದ ಒಂದೇ ಆದರೂ ಮುತ್ತೈದೆಯಾದ ಆ ಹೆಣ್ಣಿಗೂ ದಿನಕ್ಕೊಬ್ಬರ ಜೊತೆ ಮಲಗೋ ಈ ಹೆಣ್ಣಿಗೂ ಎಷ್ಟೊಂದು ವ್ಯತ್ಯಾಸ, ಎಷ್ಟೊಂದು ವ್ಯತ್ಯಾಸ. ಆದರೂ ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮ್ಮಿಂದ ಸಿಗಲಿಲ್ಲ ಅಪ್ಪಾಜಿ. ಹೇಳ್ತೀನಮ್ಮ, ಹೇಳ್ತೀನಿ. ನಾನು ಹೇಳುವ ಉತ್ತರ ಬಹಳ ಕಠಿಣವಾಗಿದೆ. ಕುಡಿದು ನಶೆ ಮತ್ತಿನಲ್ಲಿರುವ ನಿನಗೆ ಸರಿಯಾಗಿ ಅರ್ಥವಾಗುತ್ತೋ ಇಲ್ಲವೋ? ವಿಷಯ ಹೇಳಲೇಬೇಕು, ನಾನು ಕೇಳಲೇಬೇಕು. ನಶೆ ನನ್ನ ದೇಹಕ್ಕಾಗಿದೆ ವಿನಃ ನನ್ನ ಮನಸ್ಸಿಗಾಗಿಲ್ಲ. ಇನ್ನೊಂದು ಸಾರಿ ಹೇಳಮ್ಮ. ನಸೆ ನನ್ನ ದೇಹಕ್ಕಾಗಿದೆ ಅಪ್ಪಾಜಿ, ಆದ್ರೆ ನನ್ನ ಮನಸ್ಸಿಗಾಗಿಲ್ಲ. ಈ ನಿನ್ನ ಪ್ರಶ್ನೆಗೆ ನೀನಾಡಿದ ಉತ್ತರದಲ್ಲಿ ಇದೆಯಲ್ಲಮ್ಮ. ಹೌದು, ಮನಸ್ಸು ಬೇರೆ ದೇಹ ಬೇರೆ ಎಂದು ನಿನಗೆ ಅರ್ಥವಾಗಿದೆಯಲ್ಲ. ಈ ಮದುವೆ ಸಂಪ್ರದಾಯ ಕೇವಲ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಿದ್ದೇ ವಿನಃ ಆತ್ಮಕ್ಕಲ್ಲ. ನೀನು ನಿಜವಾಗಿಯೂ ಆತ್ಮಾನಂದವನ್ನು ಹೊಂದಬೇಕಾದರೆ ಅಣ್ಣ ಬಸವಣ್ಣನವರು ಹೇಳಿದಂತೆ ಶರಣಸತಿ ಲಿಂಗಪತಿ ಎಂಬ ತತ್ವವನ್ನು ಅಳವಡಿಸಿಕೊಂಡು ಇಷ್ಟಲಿಂಗದಲ್ಲಿ ನಿಷ್ಠೆಯುಳ್ಳವನಾದ ವ್ಯಕ್ತಿಗೆ ಈ ಜಗತ್ತೆಲ್ಲವೂ ಶೂನ್ಯವಾಗಿ ತೋರುತ್ತದೆ. ಲಿಂಗದಲ್ಲಿ ಆನಂದ, ಮಂತ್ರದಲ್ಲಿ ಜ್ಞಾನ, ಇವೆರಡರ ಆನಂದವನ್ನು ಅನುಭವಿಸುವವನು ನಿಜವಾಗಲೂ ತತ್ವಜ್ಞಾನಿಯೇ ಆಗಿರುತ್ತಾನೆ. ಆಗ ಅವನ ಕಣ್ಣಿಗೆ ಕಾಣುವುದೆಲ್ಲವೂ ಆನಂದಮಯವಾಗಿಯೇ ಕಾಣುತ್ತದೆ. ತಾಯಿ, ಈ ನಿನ್ನ ಭೌತಿಕವಾದ ಶರೀರ ಅಪವಿತ್ರವಾಗಿರಬಹುದು, ಆದರೆ ನಿನ್ನ ಆತ್ಮ ಪರಿಶುದ್ಧವಾಗಿದೆಯಮ್ಮ, ಪರಿಶುದ್ಧವಾಗಿದೆ. ನಿನಗೂ ಆತ್ಮಾನಂದವನ್ನು ಹೊಂದಬೇಕೆಂಬ ಹಂಬಲವಿದ್ದರೆ ಈಗಲೇ ಈ ಕ್ಷಣವೇ ನನ್ನೊಂದಿಗೆ ಬಾ. ಯೋಗ್ಯ ಗುರುವಿನಿಂದ ನಿನಗೆ ಲಿಂಗ ದೀಕ್ಷೆಯನ್ನು ಕೊಡಿಸುತ್ತೇನೆ. ಆಗ ನೀನು ಶಿವಶರಣಿಯಾಗುವೆ. ಶರಣಸತಿಯಾದ ನಿನಗೆ ಲಿಂಗವೇ ಪತಿಯಾಗುತ್ತಾನೆ. ಆಗ ನೀನು ಆ ಭಗವಂತನ ಸಾಕ್ಷಿಯಾಗಿ ಮಹಾಪತಿವೃತ್ತಿಯಾಗುವೆ ತಾಯಿ, ಮಹಾಪತಿವೃತ್ತಿಯಾಗುವೆ. ಆಯ್ತು, ನಾನೇ ಕುಡಿತ, ಈ ವೇಷವಾಟಿಕೆ ಇದನ್ನೆಲ್ಲ ಇವತ್ತೇ ಬಿಟ್ಟು ಬಿಡ್ತೀನಿ ಅಪ್ಪಾಜಿ, ಬಿಟ್ಟು ಬಿಡ್ತೀನಿ. ಆದರೆ ಈ ಮನೆಗೆ ಬಂದು ಹೋಗುವ ದೊಡ್ಡ ದೊಡ್ಡ ಧನಿಕರೆಲ್ಲ ನನ್ನನ್ನು ಮನುಷ್ಯನನ್ನಾಗಿ ಬಾಳುವುದಕ್ಕೆ ಬಿಡುವುದೇ ಇಲ್ಲ. ನಾನಿಲ್ಲಿಂದ ಹೇಗೆ ಪಾರಲ್ಲಿ, ನಾನಿಲ್ಲಿಂದ ಹೇಗೆ ನಿನ್ನಂತೆ 12ನೇ ಶತಮಾನದಲ್ಲಿ ಸೂಳೆ ಸಂಖ್ಯವೇ ಎನ್ನುವ ವೇಶ್ಯೆ ಇದ್ದಳು. ಅವಳು ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಶಿವಶರಣೆಯಾಗಿ ಶ್ರೇಷ್ಠ ವಚನಗಾರ್ತಿಯಾದಳು. ಅವಳದೊಂದು ವಚನ ಹೀಗಿದೆ: ಒತ್ತೆಯ ಹಿಡಿದು ಮತ್ತೊತ್ತೆ ಹಿಡಿಯೇ, ಹಿಡಿದರೆ ಬೆತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ. ಋತಹೀನನೆಂದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗು ಕತ್ತರಿಸುವರಯ್ಯ. ಒಲ್ಲೆ ಒಲ್ಲೆ ನಿಮ್ಮಾಣೆ ನಿರ್ಲಜ್ಜೇಶ್ವರ ಎಂದು. ಆಕೆಯ ಒಂದು ವಚನದಿಂದ ನಮಗೆ ಅರ್ಥವಾಗುತ್ತದೆ ಅವಳಲ್ಲಿರುವ ಆತ್ಮಸ್ಥೈರ್ಯ ಎಂಥದ್ದು ಎಂದು. ನಿನಗೂ ಅವಳಂತೆಯೇ ಮಾನವಂತಳಾಗಿ ಬಾಳ್ತೀನಿ ಎಂಬ ಛಲ ನಿನ್ನಲ್ಲಿದ್ದರೆ ನೀನು ಮಹಾಸತಿಯಾಗುವೆ ತಾಯಿ, ಮಹಾಸತಿಯಾಗುವೆ. ಆಯ್ತು ಅಪ್ಪಾಜಿ, ನೀವು ಹೇಳಿದಂತೆ ಇವತ್ತೇ ನಾನು ಇದನ್ನೆಲ್ಲ ಬಿಟ್ಟು ಬಿಡ್ತೀನಿ. ಆದ್ರೂ ನಾನು ನಿಮ್ಮದೊಂದು ಮಾತು ಕೇಳಮ್ಮ. ನೀವ್ಯಾರು? ನನ್ನನ್ನು ಹುಡುಕಿಕೊಂಡು ಈ ಮನೆಯವರೆಗೂ ಯಾಕೆ ಬಂದ್ರಿ?
ವೇಷೆಯಾಗಿರೋ ನನ್ನಲ್ಲಿ ಬದಲಾವಣೆ ಮನೆಯಲ್ಲೆಲ್ಲ ಮಹಾಸಾಧ್ವಿ ಪತಿವ್ರತೆಯ ಹೊಟ್ಟೆಯಲ್ಲಿ ನಿನ್ನ ತಂದೆ ಕಟುಕ ತನ್ನ ಕುಡಿತದ ದುಶ್ಚಟಕ್ಕಾಗಿ ವರ್ಷದ ಹಸುಕಂದಮ್ಮಗಳಾಗಿದ್ದ ನಿಮ್ಮನ್ನು ಈ ಮನೆಯ ರತನ್ಲಾಲ್ ಎನ್ನುವವನಿಗೆ ಮಾರಾಟ ಮಾಡಿ ನನ್ನ ತಾಯಿ ನನ್ನ ತಂದೆಯಿಂದ ಕೊಲೆಗೀಡಾಗಿ ಸತ್ತಳೆ. ಮಕ್ಕಳನ್ನು ಮಾರಾಟ ಮಾಡಿ ಕಟುಕನಂತಾಗಿದ್ದ ಈ ನಿನ್ನ ತಂದೆ ಇನ್ನೊಂದು ಮಗು ಕಾಣದೇ ಇದ್ದಾಗ ಆ ಮಗು ಎಲ್ಲಿ ಎಲ್ಲಿ ಎಂದು ನಿನ್ನ ತಾಯಿಯನ್ನು ಹೆದರಿಸಿ ಬೆದರಿಸಿ ಕೊನೆಗೂ ನಿನ್ನ ತಾಯಿಯನ್ನು ಕೊಲೆ ಮಾಡಿ ಆಗ ಒಂದು ಮಗು ನನ್ನ ಕೈ ಸೇರಿತು, ಇನ್ನೊಂದು ಮಗು ಆ ರತನ್ಲಾಲನ ಕೈ ಸೇರಿತು. ನನ್ನ ಕೈ ಸೇರಿದ ಮಗು ಸಂಸ್ಕಾರವಂತಳಾಗಿ ಬೆಳೆದು ಯೋಗ್ಯರ ಮನೆಯ ಸೊಸೆಯಾದಳು. ಆ ರತನ್ಲಾಲನ ಕೈಗೆ ಸಿಕ್ಕ ಆ ಮಗು ಮಹಾಸಾಧ್ವಿ ಪತಿವ್ರತೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದರು ಸಮಾಜದ ದೃಷ್ಟಿಯಲ್ಲಿ ವೇಶ್ಯೆಯಾಗಿ ನಿಂತಳಮ್ಮ. ಹಾಗಾದ್ರೆ ನಾನು ಒಳ್ಳೆ ತಾಯಿ ಗರ್ಭದಲ್ಲಿ ಜನಿಸಿದ ಮಗಳೇ. ಅಲ್ಲಾಹನ ಸಾಕ್ಷಿಯಾಗಿಯೂ ಈ ಮಾತು ಸತ್ಯವೇ. ಅಪ್ಪಾಜಿ, ನನಗೊಬ್ಬಳು ಅಕ್ಕ ಇದ್ಲು ಅಂತ ಹೇಳಿದ್ರಲ್ಲ, ಅವಳು ಎಲ್ಲಿದ್ದಾಳೆ? ಸದ್ಗೃಹಿಣಿಯಾಗಿ ತನ್ನ ಗಂಡನೊಂದಿಗೆ ಸಂತೋಷವಾಗಿರುವಳಮ್ಮ. ಹೌದೇ? ಹಾಗಾದ್ರೆ ನಾನು ಒಂದು ಸಾರಿ ಆದ್ರೆ ಅವಳನ್ನು ಕಣ್ತುಂಬ ನೋಡಬೇಕು, ಅವಳನ್ನು ನೋಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ನನಗೊಂದು ಸಾರಿ ಅವಳನ್ನು ತೋರಿಸ್ತೀರಾ? ಖಂಡಿತವಾಗಿಯೂ ತೋರಿಸ್ತೇನಮ್ಮ. ನಿನ್ನನ್ನು ಅವಳ ಮನೆಗೆ ಕರೆದುಕೊಂಡು ಹೋಗಿ ಭೇಟಿ ಮಾಡಿಸ್ತೀನಿ. ಬೇಡಿ ಅಪ್ಪಾಜಿ, ಬೇಡಿ. ಅಂಥ ಮಹಾಸಾಧ್ವಿಗೆ ಅವಳ ತಂಗಿಯೊಬ್ಬಳು ವೇಶ್ಯೆಯಾಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗೋದು ಬೇಡ. ನಾನು ಅವಳನ್ನ ದೂರದಿಂದಲೇ ನೋಡಿ ಸಂತೋಷ ಪಡ್ತೀನಿ, ಅವಳನ್ನ ದೂರದಿಂದಲೇ ನೋಡಿ ಕಣ್ತುಂಬಿಕೊಳ್ತೀನಿ ಅಪ್ಪಾಜಿ, ದೂರದಿಂದಲೇ ನೋಡಿ. ದೈವದಾಟ ಎಷ್ಟು ವಿಚಿತ್ರವಾಗಿದೆ ಅಮ್ಮ. ಅವಳು ನಿನ್ನ ಮನೆಗೆ ಬಂದು ಹೋದ್ರು ಅವಳನ್ನು ನಿನ್ನಿಂದ ಗುರುತಿಸಲಾಗಲಿಲ್ಲ ತಾಯಿ. ನನ್ನಕ್ಕ ಈ ಮನೆಗೆ ಬಂದಿದ್ದೆ ಯಾವಾಗ? ನೀನು ನಿನ್ನ ಅಕ್ಕನ ಗಂಡನೊಂದಿಗಿದ್ದಾಗ. ನಾನು ನನ್ನ ಅಕ್ಕನ ಗಂಡನೊಂದಿಗೆ? ಯಾರವರು? ಶಿವನಗೌಡ. ಆ ಶಿವನಗೌಡರು ನನ್ನ ಅಕ್ಕನ ಗಂಡ. ದೇವ್ರೆ, ನಾನೇನ್ ಮಾಡ್ಲಿ? ನನ್ನದೆಷ್ಟು ಜನ್ಮದ ಪಾಪದ ಕರ್ಮ ಇರಬೇಕು, ಎಷ್ಟು ಜನ್ಮದ ನನ್ನ ಒಡ ಹುಟ್ಟಿದ ಅಕ್ಕನ ಗಂಡ ಸಮಾಧಾನ. ಹಾಗಾದ್ರೆ ಶೀಲಾ ನನ್ನ ಅಕ್ಕ.
ಅಯ್ಯೋ ನನ್ನ ಅಕ್ಕನಿಗೆ ನಾನು ಎಂಥ ಅನ್ಯಾಯ ಮಾಡಿದೆ, ಅವನಿಗೆ ಎಂಥ ದ್ರೋಹ ಮಾಡಿದೆ, ಎಂಥ ದ್ರೋಹ ಮಾಡಿದೆ. ನನ್ನ ಒಡ ಹುಟ್ಟಿದಕ್ಕ ನನ್ನ ಮನೆಯವರೆಗೂ ಬಂದ್ರು, ನನಗವಳನ್ನ ಗುರುತಿಸೋದಕ್ಕಾಗಲಿಲ್ಲ. ಅವಳನ್ನ ಮಾಡಿ ಕಳಿಸಿದೆ. ಇಲ್ಲ ನೊಂದುಕೊಳ್ಳಬೇಡ ತಾಯಿ, ಸಮಾಧಾನ ಪಟ್ಟು. ತೇನವಿನ ತೃಣಮಪಿ ನ ಚಲತಿ ಎನ್ನುವ ಹಾಗೆ ಆ ಭಗವಂತನ ಅಪ್ಪಣೆ ಇಲ್ಲದೆ ಈ ಭೂಮಿಯ ಮೇಲೆ ಒಂದು ಹುಲ್ಲು ಕಡ್ಡಿಯೂ ಅಲಗಾಡುವುದಿಲ್ಲ. ಅದರಂತೆಯೇ ಈ ಘಟನೆ ನಡೆದಿದೆ ಎಂದು ತಿಳಿದು ಸಮಾಧಾನ ಪಟ್ಟುಕೋ ತಾಯಿ, ಸಮಾಧಾನ. ನಾನಿನ್ನು ಬರ್ತೀನಮ್ಮ. ಅಪ್ಪಾಜಿ, ಒಂದು ಸಾರಿ ನಿಮ್ಮ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಬೇಕು ಅಂತ ಮನಸ್ಸಾಗ್ತಾ ಇದೆ. ನಿಲ್ಲಿ ನಿಲ್ಲಿ. ಈ ಹಾಳಾದ ಕೈಗಳು ಇಲ್ಲಿವರೆಗೂ ಬರೀ ಮೋಸ, ವಂಚನೆಯ ದುರಾಸೆಗೋಸ್ಕರ ಮುಗಿದಿವೆ. ಇದೇ ಮೊದಲ ಬಾರಿ ಮಗಳನ್ನು ಹುಡುಕಿಕೊಂಡು ತಂದೆಯಾಗಿ ಬಂದಿರುವ ಒಬ್ಬ ಮಹಾತ್ಮನಿಗೆ ಮುಗಿತಾ ಇದೆ. ನಿಲ್ಲಿ. ಈ ನಿನ್ನ ಬದಲಾವಣೆ ಕಂಡು ನನಗೆ ಮನಸ್ಸು ತುಂಬಿ ಬಹಳ ಸಂತೋಷವಾಯ್ತಮ್ಮ, ಬಹಳ ಸಂತೋಷ. ನಾನಿನ್ನು ಬರ್ತೀನಮ್ಮ. ಹೋಗುವಾಗ ನನಗೊಂದು ಎಚ್ಚರಿಕೆ ಮಾತನ್ನ ಹೇಳ್ತೀನಿ. ಈ ಮಾನವ ಶರೀರ ಎನ್ನುವುದು ಆ ಬ್ರಹ್ಮ ರಚಿಸಿದ ಸುಂದರವಾದ ಮಣ್ಣಿನ ಗಡಿಗೆ ಇದ್ದ ಹಾಗೆ. ಅದನ್ನು ಬರುವಾಗ ಹೇಗೆ ಕೊಟ್ಟಿರ್ತಾನೋ ಅದನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಅವನಿಗೆ ಮುಟ್ಟಿಸಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕಾಗಿ ಸಂತ ಶಿಶುನಾಳ ಶರೀಫಜ್ಜ ಒಂದು ಮಾತು ಹೇಳ್ಯಾರ, ಗಡಿಗಿ ಜ್ವಾಕಿ ತಂಗಿ, ಗಡಿಗಿ ಜ್ವಾಕಿ. ನಾನಿನ್ನು ಬರ್ತೀನಮ್ಮ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಇನ್ನೆರಡು ದಿವಸ ಬಿಟ್ಟು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ತಾಯಿ. ನಾನಿನ್ನು ಮಾಲ, ಆ ಮುದಿಗಿರಕ್ಕೆ ಬರಿಗೈಯಿಂದ ಹೋದ್ನೋ ಏನಾದ್ರೂ ಕೊಟ್ಟು ಹೋದ್ನ? ಹಿಂದೆ ಯಾರೂ ಕೊಟ್ಟಿಲ್ಲ, ಮುಂದೆ ಯಾರೂ ಕೊಡುವುದೂ ಇಲ್ಲ. ಅಂಥ ಜ್ಞಾನದ ಬುತ್ತಿಯನ್ನು ಕೊಟ್ಟು ಹೋಗಿದ್ದಾರೆ. ಅಣ್ಣಯ್ಯ, ನಿನ್ನ ಕೈ ಮುಗಿತೀನಿ. ಎಲ್ಲರಿಗೂ ಮಾತಾಡಿದ ಹಾಗೆ ಅವರಿಗೂ ಮಾತಾಡಬೇಡಪ್ಪ, ಮಾತಾಡಬೇಡ. ಏನೇ ಇದು? ನಿನ್ನ ಬಾಯಿಂದ ಆಡೋ ಮಾತೇನೇ ಇದು? ಅಷ್ಟೇ ಅಲ್ಲ, ಇವತ್ತಿನಿಂದ ನಾನು ಈ ವೇಶ್ಯಾವೃತ್ತಿ ಮಾಡುವುದೇ ಇಲ್ಲ. ಅಯ್ಯಯ್ಯಯ್ಯೋ, ನಿನಗೇನು ಬಂತೆ ದೊಡ್ಡೋಗ? ಆ ಮುದುಕ ನಿಂತಲಲ್ಲಿ ಏನೇನು ತುಂಬಿ ಹೋದ್ನೋ ಏನೋ. ಅಲ್ಲ, ನೀನೀಗ ಸೂಳೆಗಾರಿಕೆ ಮಾಡೋದನ್ನ ಬಿಟ್ರೆ ಈ ಸಮಾಜ ನಿನ್ನನ್ನು ಸತಿ ಸಾವಿತ್ರಿ ಅಂತ ಒಪ್ಕೊಳ್ಳುತ್ತೇನೋ? ನನ್ನ ಬುದ್ಧಿಗೆ ತಿಳುವಳಿಕೆ ಬರುವುದಕ್ಕಿಂತ ಮೊದಲು ನನ್ನ ಕೈಯಿಂದ ಏನೇನು ಪಾಪದ ಕೆಲಸ ಮಾಡಿಸಬೇಕು ಎಲ್ಲ ಮಾಡಿಸ್ಬಿಟ್ಟೆ. ಇನ್ನು ಮೇಲೆ ತಿಳಿದು ನಾನು ಆ ತಪ್ಪು ಮಾಡ್ಲಾರೆ. ಹಾಗಾದ್ರೆ ನಿನಗೆ ಈ ಮನೆಯಲ್ಲಿ ಸ್ಥಳ ಇಲ್ಲ. ಇವತ್ತೇ ಈ ಮನೆ ಬಿಟ್ಟು ಹೋಗ್ತೀನಿ. ಹೋಗು. ಇಲ್ಲಿವರೆಗೂ ನಿನ್ನಿಂದ ಏನ್ ಲಾಭ ತಗೋಬೇಕಿತ್ತೋ ತಗೊಂಡಿದ್ದೀನಿ. ಈಗ ನಿನ್ನ ದೇಹ ಕಾಯಿಲೆಗಳ ಗೂಡಾಗಿದೆ. ನಿನ್ನಿಂದ ನನಗೇನು ಪ್ರಯೋಜನ ಇಲ್ಲ. ಹೊಸ ಹೆಣ್ಣುಗಳನ್ನು ಹುಡುಕ್ತೀನಿ, ಖರೀದಿ ಮಾಡ್ಕೊಂಡು ಬರ್ತೀನಿ, ಮತ್ತೆ ನನ್ನ ವೃತ್ತಿ ನಾನು ನಡೆಸ್ತೀನಿ. ಸಾಕಾಗೋತಪ್ಪ. ನನ್ನ ಮಕ್ಕಳಿಗೆ ಬುದ್ಧಿ ಬರಲಿ ಅಂತ ನಾನು ಈ ಡ್ರೆಸ್ ಹಾಕೊಂಡು ನನಗೆ ಮುದುಕರು ಬೆನ್ನು ಹತ್ತಿ ಬಿಟ್ಟಾವು. ಒಬ್ಬ ಮುದುಕ ಹುಡುಗಿ ಅಂತ ತ್ಯಾಕಿ ಬಡ್ದ, ಹೊಳ್ಳಿ ನೋಡ್ತೇನೆ ಅವನು ಬಾಯಾಗ ಒಂದು ಹಲ್ಲ ಇಲ್ಲ. ತಪ್ಪಿಸ್ಕೊಂಡು ಬರ್ದ್ರೆ ಸಾಕಾಗ. ಓ ರಾಮ್ಜಿ ಶೇಟ್, ಬರ್ಲಿ ಬರ್ಲಿ ಬರ್ಲಿ.
ಎಲ್ಲಾರು ಮಾಡ್ತಾರಂತ ಹೇಳಿ ನಾ ಮಾಡಿದಂಗ ಲವ್ ಮಾಡಿದಂಗ ಮಾಡಿ ರಾಮ್ಜಿ ಸೇಟುಗ ಬಿಟ್ಟು ಹಾದ್ಲು ಬವ್ವ ಆಕಿ ಹಗರಿಲ್ಲ ಮಾಲವ್ವ ಎಲ್ಲಾರು ಮಾಡ್ತಾರಂತ ಹೇಳಿ ನಾ ಮಾಡಿದಂಗ ಲವ್ ಮಾಡಿದಂಗ ಮಾಡಿ ರಾಮ್ಜಿ ಸೇಟುಗ ಬಿಟ್ಟು ಹಾದ್ಲು ಬವ್ವ ಆಕಿ ಹಗರಿಲ್ಲ ಮಾನವ್ವ ಆಕಿ ಹಗರಿಲ್ಲ ಮಾನವ್ವ. ಅರೆ 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 ನಮ್ದು ದಿಲ್ಕ ರಾಣಿ ಮಾಲಾ ಇಲ್ಲೇ ಐತಿ. ಅಯ್ಯೋ ಇವನವನ ಅರೆ ರಾಣಿ ಮಾಲಾ ಆವೋ ಆವೋ. ಏ ಹುಚ್ಚ ಸರಿಯಾದಿನ ಹುಚ್ಚ ಸರಿ. ಅರೆ ರಾಣಿ ನಮ್ದಕ್ಕೆ ಹುಚ್ಚ ಅಂತಿದಾವ್. ನಿನಗ ಅನ್ನು ಅನ್ನು ಹುಚ್ಚ ಅನ್ನು ಕಿಚ್ಚ ಅನ್ನು ಆದ್ರೆ ನಮ್ಗೆ ಬೆಚ್ಚಗೆ ಮಾಡು. ಏನಾರ ಅನ್ನು ಒಟ್ಟು ಕೊಳವಿ ಭಾವಿ ತೋರ್ಸಂತಾನವ ನನಗ. ಏ ನಿನ್ ಹುಚ್ಚ ಸರಿಯ. ಅರೆ ರಾಣಿ ನಮ್ದಕ್ಕೆ ಟಿಂಗಲ್ ಮಾಡ್ತಿದಾವ್. ಮತ್ತೇನೋ ಅರೆ ರಾಣಿ ನಮ್ದು ಜೊತೆಗೆ ಬಾ. ಹಾ ನಾವು ಕೊಟ್ಟಿದ್ದೆ ಡ್ರೆಸ್ ಹಾಕಿಡ್ದವ್ ಇದು ಬಿಚ್ಚಿ ಕೊಟ್ಟು ಬಿಡು. ನಾನು ಬಟ್ಟೆ ಬಿಚ್ಚಿದೆ ವಾಟ್ಸಾಪ್ ಫೇಸ್ಬುಕ್ ಎರಡು ಒಮ್ಮಲ ಕಾಣ್ತಾವ್ ನಿನ್ನ ಕಣ್ಣಿಗೆ. ಅರೆ ಬೇಕಾದ್ದು ಕಣ್ಣು ಹೋಗತ್ತು. ಏ ಹಾಗೆ ಬಿಡೋ ಮರ ಎಳ್ದಾಡ ಏನ್ರ ನೋಡಿ ಕಣ್ಣು ಕಳ್ಕೊಂಡಿ. ಅರೆ ರತನ್ ಲಾಲ್ ನೀವು ಇಲ್ಲಿಗೆ ಬಂದಿದಾವ್. ರತನ್ ಲಾಲ್ अच्छा तुम्हें रतन लाल हे देखो नम्दु दिल का रानी माला. अरे रानी माला आओ. ಹಿಡ್ಕೊಲ್ಲಿ ಅವನ್ನ. ಪಕ್ಕ ತಲೆ ಕೆಡಿಸಿ ಕೈ ಬಿಟ್ಟರೆ ಇರ್ಲಾಳ ಬಾಳ ಉರಿತಿದ್ದ ಇವನು ತಿಂಡಿ ಮುರಿತು. अरे ನಮ್ದಕ್ಕೆ ತಿನ್ನೋದಕ್ಕೆ ತಿಂಡಿ ತಿಂಡಿ ತಂದಿದ್ದಾವ್. ತಡಿಯೋ ನಿನ್ನ ಹಿರ್ದವಳ. देखो रानी ಶಟಿ ತಿಂಡಿ ಅಂತ. ಇದು ನಾವು ಕೊಟ್ಟು ನೀ ಏನ್ ಮಾಡ್ತೀವಿ ಮರ. ಅರೆ ರಾಣಿ ಅದು ಯಾಕೆ ತಿಂಡಿ ಪುಟ್ಪುಟ್ಟದೆ ಬೀಳ್ತೈತಿ. ಇದಕ್ಕ ಮೈದಾ ಹಿಟ್ಟು ಜಾಸ್ತಿ ಆಗೈತಿ. ಕಾರ್ಪುಡಿ ಹಾಕಿ ಒಳ್ಳೆ ಎಣ್ಣೆ ಸುರಿ ಒಂದು ಮೆಣಸಿನಕಾಯಿ ಇಟ್ಟು ನಿನ್. ಅರೆ ರತನ್ ಲಾಲ್ ಅದು ತಿಂಡಿ ಉಪ್ಪುಪ್ಪು ಆಗಿ ಐತಲ್ಲ. ಇಲ್ಲ ತಡಿ ಇಲ್ಲಿ ಸಕ್ರಿ ಪಾಕದಾಗ ಹಾಕಿ ಎದ್ದು ಬಾಯ ತುರುಕ್ತೀನಿ. ಅರೆ ರತನ್ ಲಾಲ್ ನಿಮ್ದು ತಂಗಿಗೆ ಶಾದಿ ಆಗ್ಬೇಕಂತ ನಾವು ಮಂಗಳೂರ್ದು ಸೂತ್ರ ತಂದಿದಾವ್. ಮಂಗಳೂರ್ದು ಸೂತ್ರ ತಂದಿಯ. ಅರೆ ಮಗನೆ ಮಂಗಳೂರ್ಕು ನೈ ಮಂಗಳೂರ್ದು ಸೂತ್ರ ತಾಳಿ ಅಚ್ಚಾ. ಇಸ್ಕೋ ತಾಳಿ ಇಸ್ಕೋ. ಅಲ್ಲೋ ನಾವು ಇಸ್ಕೊಳ್ಳೋ. ಮಾಡಿದ್ರ ಅರೆ ಬೈಟೆ ಕೊಡ್ತಾವ್. ಅರೆ ಬೈಟೆ ಕೊಡ್ತಾವ್. ಕುಂದ್ರು ತಾಳಗ ಇರ್ಲಾಳ. ಮಾವ ಇದೇನು ಮನುಷ್ಯರ ಕೊಳ ಹಾಕೋದು ಎಣ್ಣೆ ಕೊಳ ಹಾಕೋದು. ಅರೆ ಮಗನೆ ನಮ್ದು ರಾಣಿಗೆ ಶಾದಿ ಆಗ್ಬೇಕಂತ ನಮ್ದು ಮನೇಲಿ ಇದ್ದಿದ್ದೆಲ್ಲ ಬಂಗಾರ ಮುರ್ಸಿ ಮಾಡಿಸಿದ್ದು. ಅರೆ ರಾಣಿ ಆವೋ ಆವೋ ಆವೋ. ಹಿಡ್ಕೊಲೆ. ಏನ್ ಮಾಡ್ಬೇಕೀಗ. ಅಲ್ಲೋ ಈಗ ನಿನ್ನ ಶಾದಿ ಆಗ್ಯದಂತ ತಾಳಿ ಅಂತ ಕಟ್ಸೋಕು. ಎಲ್ಲಿ ತಂದು ಹಚ್ಚಿದ್ಲೇ ನನ್ನ ನೀನು. ಲೇ ಆ ಹುಚ್ಚುಲ್ ಕೂಡ ತಾಳಿ ಕಟ್ಟಿಸ್ಕೋಬೇಕಲ್ಲ ನಾನು. ಮಾವ ಮೊದ್ಲಾಕ ತಲೆ ಕೆಟ್ಟದವು ಏನ್ಕೇನ ಮಾಡಿ ನನಗಿರ್ಲಿ ಬಿಡೋದು ಕೆಲಸ ಮಾಡಿಸ್ಬಿಡ. ಏ ಪಿಂಡ್ರಿಕೆ ಹಾಕಬಾ. ನಮ್ದು ರಾಣಿಗೆ ಒಪ್ಕೊಂಡು ಬಿಡ್ತು. ಗಟ್ಟಿದ ಮೇಳ ಗಟ್ಟಿದ ಮೇಳ. ಏನು ಆಯ್ತು ಕ್ಯಾನ್ಸಲ್ ಮಾಡಿ ಹಾಗೆ ಅಬ್ರಿಕೊಂಡು ಬಿಡೋದ. ಅರೆ ಮಗನೆ ಶಾದಿ ಆದ್ಮೇಲೆ ಫಸ್ಟ್ ಡೇಟ್ ಆಗೋದು ಬೇಡ. ಈ ಬರೋಬ್ಬರಿ ಅಂತ ನೋಡ್ಲಿ. ಏನ್ ಪುಣ್ಯನ ವಿಧಿ ಬಿಟ್ಟು ಮದುವೆ ಹೋದಿದ್ದ ಸೋಳಿಗೆ ತಿಂದು ಎದುರಿಗೆ ಬಂದಿತ್ತಂತ. ತಾಳಿ ಕಟ್ಟಿ ಬಿಡ್ತ ಅಂದ್ರೆ ಮತ್ತೆ ಫಸ್ಟ್ ನೈಟ್ ಹೇಳವಂಗ ಕಳ್ಸವನ್ ಹೇಳಿ ಅಂದ್ರ ಶಾದಿ ಆಗಿನಿ ಇಲ್ಲೇ ಗಾದಿ ಹಾರ್ಸೋಕಂತ ನಾವ. ಏ ಫಸ್ಟ್ ನೈಟ್ ಮಾಡ್ಕೋಕಾದ್ರೆ ಏನೇನು ಬೇಕಪ್ಪ. ಹೂವಿಂದು ಮಂಚ ಬೇಕು. ಬೇಕಲ್ಲ ಎಂಟ್ಲಪ್ಪಿಂದು ಗಾದಿ ಬೇಕು. ನಮ್ದು ಕೈಗೆ ದುಂಡಂದು ಮಲಗಿದ ಹೂವ ಬೇಕು. ಚೆಂಡು ನಡಂಗ್ಲ ನಿಮ್ದು ತಂಗಿದ ಕೈಯಲ್ಲಿ ಹೇಲಕ್ಕಿದು ಹಾಲು ಬೇಕು. ಏನಾರಪ್ಪ ಯಾವುದೇ ಹೇಲಕ್ಕಿ ಹಾಲು ಅಂತ ನೋಡೋದು. ಏನ್ರಿ ಅದು. ಅರೆ ಮಗನೆ ನಿಮ್ದು ತಂಗಿ ರೇಷ್ಮೆ ಸೀರೆದು ಉಟ್ಕೊಂಡು ಸೆರಗಿಂದು ಹಾಕೊಂಡು ಬೆಳ್ಳಿದ ಲೋಟದಾಗ ಹೇಲಕ್ಕಿದು ಹಾಲು. ಏ ಏಲಕ್ಕಿ ಹಾಕಿದ ಹಾಲು ನಿನ್ನ ಬಾಯ ಕರಿಬೇವು ತೂರಕ. ಅಚ್ಚಾ ಅಚ್ಚಾ ಅದೇ ಬೇಕು ಮಾವ. ಇದೆಲ್ಲ ಬೇಕಾದ್ರೆ ಮನೆಗೆ ಹೋಗ್ಬೇಕಂತ ಎಲ್ಲ ಬೇಕು ಅಂತಂದ್ರೆ ನೀನು ಸದ್ಯ ಮನೆಗೆ ಹೋಗ್ಬೇಕು. ನೀನು
ಅರೆ ಮಗನ ಯಾಕೆ ಎಲ್ಲ ರೆಡಿ ಇವತ್ತೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ತಂಗಿ ಕರ್ಕೊಂಡು ಮನೆಗೆ ಬರ್ತೀನಿ. ಅರೆ ರತನ್ ಲಾಲ್ ಇದೆಲ್ಲ ನೀವೇ ತರ್ತಿದಾವ್? ನಾನೇ ತರ್ತೀನಪ್ಪ. ಇವತ್ತಿಂದ ನಾವು ಬೀಗ ಅದೀವ ಮರ ನೀನು. ಹಾ ಹೌದು ಹೌದು ನೀವೇ ತರ್ಬೇಕು. ಯಾಕೆ ಹೇಳು? ಯಾಕೆ? ನೀನು ನಿಮ್ ತಂಗಿದು ಅಣ್ಣ, ಅಣ್ಣ ಅಣ್ಣ, ನಾ ನಿಮ್ ತಂಗಿದು ಗೇಂಡ. ಯಾವ್ದು ಗೇಂಡ? ಏನು? ಅರೆ ಮಗನೆ ನಾನು ಶಾದಿ ಆಗಿದ್ದೀನಲ್ಲ, ಗೇಂಡ ಗೇಂಡ. ಓ ಗಂಡ, ಅಚ್ಚಾ ದೊಡ್ಡ ಬಂಡಪ್ಪ ನೀನು. ಆತ್ ಇವನ್ನೆಲ್ಲ ತಗೊಂಡು ನಮ್ಮ ತಂಗಿನ ಕರ್ಕೊಂಡು ಬರ್ತೀನಿ, ನೀ ನಿಮ್ಮ ಮನೆಗಿರು. ಮತ್ತೆ ಅದಕ್ಕೆ ನೋಮ ಅರ್ಜೆಂಟ್ ಆಗಿ ಕರ್ಕೊಂಡು ಬಾ. ಎದಕ್ಕೆ? ಇವತ್ತು ನಿಮ್ ತಂಗಿದು ನಮ್ದು ಫಸ್ಟ್ ನೈಟ್. ಕರ್ಕೊಂಡ್ ಬರ್ತೀನಿ. ಅರೆ ರಾಣಿ ಇವತ್ತು ನಮ್ದು ನಿಮ್ದು ಫಸ್ಟ್ ನೈಟ್. ನಿಂದು ತುಂಬೆ ಬಂದತ್ತು ನಿನ್ನ ಹಿರಿದವಳ ಏನ ಹಾಕಿನಿ ಇವತ್ತು. ಆಹಾ ನನ್ನ ಫಸ್ಟ್ ನೈಟ್ ಅಂತೆ. ಓಹೋ ನನ್ನ ಫಸ್ಟ್ ನೈಟ್ ಅಂತೆ. ಆಹಾ ನನ್ನ ಫಸ್ಟ್ ನೈಟ್ ಅಂತೆ. ಓಹೋ ನನ್ನ ಫಸ್ಟ್ ನೈಟ್ ಅಂತೆ. ನನಗೂ ನಿನಗೂ ಏನ ಟಾಮ್ ಟಾಮ್ ಟಾಮ್. ಏನ್ ತಲೆ ಕನಕತ್ತ ನೋಮಾವ ಹತ್ತು ಬಂದ್ಬಿಟ್ಟು. ಅರೆ ರತನ್ ಲಾಲ್ ಅದು ನಾನು ನಿಮ್ದು ದರ್ವಾಜೆಗೆ ಬಂದಾಗ ಅದು ನಿಮ್ದು ತಂಗಿ ಕೊಡ್ತಿತ್ತಲ್ಲ, ಅದು ಕೊಡ ಕೇಳಿ. ಏನ್ ಕೊಡ್ತಿದ್ದೆವು? ನನ್ನೇನು ಕೇಳ್ತಿಲ್ಲ, ಅವನು ಕೇಳು. ನಾನು ಕೇಳ್ತಾನೆ. ಕೊಡ್ತಿದ್ಲು? ಅರೆ ಮಗನೇ ಹಾಗೆ ಖಂಡಿ ಸಂಡಿ ಮಾಡ್ದಂಗ್ ಮಾಡ್ತಿ ಏನ? ಅರೆ ಮಗನೇ ಸುವರ್ಕು ನೈ. ಓ ಕಿಸ್. ಎಸ್ ಏನ್ ಪುಣ್ಯ ಮಾಡಿ ಹೋಮ. ಅವನು ಬಿಡ್ಬೇಕು, ನಿನ್ನ ಉಳಿಸಾಡಿ ಒದಿಬೇಕು ನಾ ಈಗ. ಲೇ 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 ಈ ಚಿಂಪಾಂಜಿಗೆ ಕಿಸ್ ಆತು ಮಾವ. ಇನ್ನೊಮ್ಮೆ ಜನ್ಮದ ಕಿಸ್ ಆಗಿರ್ಬಾರ್ದು ಹಂಗ್ ಕೊಡವು. ಸತ್ತವ ಸರಿಯಿಂದ ಮಹಾರಾಜ. ಅರೆ ರಾಣಿ ಆವ ಅವನು ಇಲ್ಲಿ ಕರೆದ ಅವನು ನಿನಗೆ ಹಿಡಿತೇನು? ದಾಡಿ ಮಾಡ್ಕೊಂಬ ಅಂತ ಹೇಳಿ ಅವ್ ಬಾಯ ಕೂದ್ಲಾನ ಬಂದಿತ್ತು. ಮಾವ ಅಂತೂ ನೀವು ಎಣ್ಣೆ ವೇಷ ಹಾಕಿದ್ದಕ್ಕೂ ಸಾರ್ಥಕ ಆತ್ ನೋಡು ಮಾವ. ಅಳಿಯ ನಾನು ಈ ವೇಷ ಹಾಕಿದ್ದು ಸಾರ್ಥಕ ಆಗ್ಬೇಕಂದ್ರ ಅವ ರತನ್ ಲಾಲ್ಗ ನಾವು ಪಾಠ ಕಲಿಸ್ಬೇಕು. ಯಾರು ರತನ್ ಲಾಲ್? ಯಾರು ಮಾವ? ಆ ಮಗ ಅಮಾಯಕ ಹೆಣ್ಮಕ್ಳು ತಗೊಂಡೋಗಿ ವೇಷವಾಟಿಕೆ ಮಾಡಕತ್ತಾನ. ಅವ್ನ್ ಹೆಂಗಾರ ಮಾಡಿ ಅವಂಗೊಂದ್ ಗತಿ ಕಾಣಿಸ್ಬೇಕು. ಬೆಳಿಗ್ಗೆ ಅವ ಸರ್ಕಾರನ ಬೆಟ್ಟಗಿದ್ದ. ಹೌದಾ ಹಿಡಿದ್ರ ಹುಡುಗನ್ ತಿಳ್ಕೊಂಬಿಟ್ಟಾನ. ಏ ಹುಡುಗಿ ನಮ್ಮ ಮನಿಗೆ ಬರ್ತೀಯ ಅಂತಂದ. ದುಡ್ಡು ಕೊಡ್ರಿ ಬರ್ತೀನಂದೆ. ಸಾಯಂಕಾಲ ಮನಿಗೆ ಬಂದು ರೊಕ್ಕ ಕೊಟ್ಟು ಕರ್ಕೊಂಡಕ್ಕೇನ ಅಂತ ಹೇಳೇನ. ಮನಿಗೆ ಬರ್ತಾನ, ಅವಂಗೆ ವ್ಯವಸ್ಥೆ ಮಾಡಕ್ ಬಾ. ಓಡಿತು ವಿಧೀತ ಎತ್ತುಗಳ ನೋಡಿದು ಕಾಳಿನ ಬಂಡಿಯು ತಂಗಿ. ಓಡಿತು ವಿಧೀತ ಎತ್ತುಗಳ ತಪ್ಪಿತು ತಾಳ ಗತಿ ಪಾತ
ಬಂಡಿಯು ತಂಗಿ ಕೂಡಿತು ವಿಧೀತ ಎತ್ತುಗಳ ಅಯ್ಯೋ ಪಾಪ, ಯಾರಮ್ಮ ನೀನು? ಯಾರ ಹೆತ್ತ ಮಗಳಮ್ಮ ನೀನು? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ದೊಡ್ಡ ರೋಗ ಬರಬೇಕಾದರೆ ನೀನು ಮಾಡಿದಂಥ ತಪ್ಪಾದರೂ ಏನಮ್ಮ? ಮಾಡಿದ ತಪ್ಪಿಗೆ ಲೆಕ್ಕವೇ ಇಲ್ಲ. ನನ್ನಿಂದಾಗಿ ಅದೆಷ್ಟು ಜನ ಸಿರಿವಂತರ ಬದುಕು ಹಾಳಾಗಿದೆಯೋ, ಅದೆಷ್ಟು ಜನ ಗರತಿಯರ ಶಾಪ ತಟ್ಟಿದೆಯೋ ಈ ಅಪವಿತ್ರವಾದ ದೇಹಕ್ಕೆ. ಆ ದೇವರು ನನಗೆ ಯೋಗ್ಯವಾದ ಶಿಕ್ಷೆ ಕೊಟ್ಟಿದ್ದಾನಪ್ಪ, ಯೋಗ್ಯವಾದ ಶಿಕ್ಷೆ ಕೊಟ್ಟಿದ್ದಾನೆ. ಅಮ್ಮ, ನಿನ್ನನ್ನು ನೋಡಿದರೆ ಯಾಕೋ ಏನೋ ಗೊತ್ತಿಲ್ಲ. ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ನಿನ್ನನ್ನು ಗುಣಮುಖಳನ್ನಾಗಿ ಮಾಡಬೇಕು ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದೆ. ತಾಯಿ, ಹೇಳಮ್ಮ, ನೀನ್ಯಾರು? ನಾನೊಬ್ಬಳು ವೇಶ್ಯೆ, ದುಡ್ಡಿಗಾಗಿ ಮೈ ಮಾರ್ಕೊಂಡು ವೇಶ್ಯಾವೃತ್ತಿಯಲ್ಲಿ ತೊಡಗಿಕೊಂಡಿದ್ದ ವೇಶ್ಯೆ, ಮುತ್ತೈದೆಯರ ಕಣ್ಣಲ್ಲಿ ನೀರು ಹರಿಸಿದ ವೇಶ್ಯೆ. ನನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಎನ್ನುವಂತೆ ಆ ದೇವರು ನನಗೆ ಈ ಕುಷ್ಠ ರೋಗದಂತಹ ಭಯಂಕರವಾದ ರೋಗ ಕೊಟ್ಟಿದ್ದಾನೆ. ಯಾವ ಜನ ಈ ದೇಹವನ್ನು ಬಯಸಿ ನನ್ನೊಂದಿಗೆ ಬೆರೆಯಲು ಹಾತೊರೆಯುತ್ತಾ ಇದ್ದರು, ಅದೇ ಜನ ಈಗ ರೋಗದ ಗೂಡಾಗಿರುವ ನನ್ನ ಈ ದೇಹ ನೋಡಿ ಛೀ ಥೂ ಎಂದು ಉಗುಳಿ ಮೂಗು ಮುಚ್ಚಿಕೊಂಡು ದೂರ ಹಾಯ್ದು ಹೋಗ್ತಾರೆ. ಈಗ ಹೇಳಪ್ಪ, ಈ ನನ್ನ ಕರ್ಮದ ಕಥೆ ಕೇಳಿದ ಮೇಲಾದರೂ ನೀವು ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ ಬಯಸ್ತೀರಾ? ತಾಯಿ, ನಿನ್ನ ಜೀವನದಲ್ಲಿ ನಡೆದ ಸತ್ಯ ಘಟನೆಗಳನ್ನು ಹೇಳಿ ನಿನ್ನ ಬಗ್ಗೆ ನನ್ನಲ್ಲಿ ಮತ್ತಷ್ಟು ಅನುಕಂಪ ಮೂಡುವ ಹಾಗೆ ಮಾಡಿದೆ. ನನ್ನ ಬಗ್ಗೆ ಇಷ್ಟೊಂದು ಅನುಕಂಪ ಪಡುತ್ತಿರುವ ನೀವು ಯಾರು ಅಂತ ನಾನು ಕೇಳಬಹುದೇ? ಹೇಳ್ತೀನಮ್ಮ. ನಾನು ಮಾಡಿದ ಪಾಪ ಕರ್ಮಗಳಿಗೆ ಕೋರ್ಟು ನನಗೆ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು. 25 ವರ್ಷ ಜೈಲಿನಲ್ಲಿದ್ದೆ. ಕಳೆದ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಜೀವಾವಧಿ ಶಿಕ್ಷೆಗೊಳಪಟ್ಟ ಕೆಲವು ಕೈದಿಗಳನ್ನು ಬಿಡುಗಡೆ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು. ಇದನ್ನು ತಿಳಿದ ಭಾವೈಕ್ಯತೆಯ ಮಹಾನುಭಾವರೊಬ್ಬರು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿ ನನ್ನನ್ನು ಬಿಡುಗಡೆಗೊಳಿಸಿದರಮ್ಮ. ನೋಡೋದಕ್ಕೆ ಒಳ್ಳೆಯವರ ಹಾಗೆ ಕಾಣಿಸ್ತೀರಿ. ಜೈಲಿಗೆ ಹೋಗುವಂತಹ ತಪ್ಪು ನೀವೇನ್ ಮಾಡಿದ್ರಪ್ಪ? ನನ್ನ ದುಶ್ಚಟಕ್ಕಾಗಿ ಹೆತ್ತ ಮಕ್ಕಳನ್ನ ಮತ್ತೊಬ್ಬರಿಗೆ ಮಾರಿಕೊಂಡ ಪಾಪಿ, ಬಂಗಾರದಂತ ನನ್ನ ಹೆಂಡತಿಯನ್ನ ದುರ್ಮರಣಕ್ಕೆ ತಳ್ಳಿದ ಮಹಾಪಾಪಿಯನ್ನ ನಾನು. ಪಾಪಿ. ಹಾಗಾದ್ರೆ ರತನ್ ಲಾಲ್ ಎನ್ನುವವನಿಗೆ ನಿಮ್ಮ ಮಕ್ಕಳನ್ನು ಮಾರಿಕೊಂಡಿದ್ರ? ಹೌದಮ್ಮ, ಆ ಪಾಪಿ ನಾನು. ಅಯ್ಯೋ ಪಾಪಿ, ಕೊನೆಗೂ ನನಗೆ ನಿನ್ನ ನೀಚ ಮುಖ ತೋರಿಸಿಬಿಟ್ಟಿಯ. ನನ್ನ ಕಣ್ಣೆದುರಿಗೆ ನಿಲ್ಲಬೇಡ, ಹೊರಟು ಹೋಗು ಇಲ್ಲಿಂದ, ಹೊರಟು ಹೋಗು. ಇಷ್ಟಕ್ಕೂ ಯಾರ ತಾಯಿ ನೀನು? ನಿನ್ನ ಮಗಳು ಅಯ್ಯ, ರತನ್ ಲಾಲನಿಗೆ ಮಾರಿಕೊಂಡ ಮಗಳು. ಗರತಿಯ ಗರ್ಭದಲ್ಲಿ ಜನಿಸಿದರು, ಸಮಾಜದ ದೃಷ್ಟಿಯಲ್ಲಿ ವೇಶ್ಯೆಯಾಗಿ ಬಾಳಿದ ಮಗಳು. ವಿಷಕಂಠ, ನೋಡಿದೆಯೇನಪ್ಪ, ನಿನ್ನ ತಪ್ಪಿನಿಂದಾಗಿ ನಿನ್ನ ಮಗಳು ಎಂಥ ಘೋರ ಶಿಕ್ಷೆಯನ್ನು ಅನುಭವಿಸುವಂತಾಯಿತು ಎಂದು. ಹಾಲು ಕುಡಿಯುವ ಹಸು ಕಂದಮ್ಮಗಳನ್ನು ತಾಯಿಯಿಂದ ಅಗಲಿಸಿ ಸಂತೆಯಲ್ಲಿ ಮಾರೋ ಪಶು ಪಕ್ಷಿಗಳಂತೆ ನಮ್ಮನ್ನ ಮಾರ್ಕೊಂಡ್ಬಿಟ್ಟೆ. ಇಲ್ಲಪ್ಪ, ನೋಡು
ನೋಡು, ನೀನು ಮಾರಿಕೊಂಡ ನಿನ್ನ ಮಗಳ ಸ್ಥಿತಿಯನ್ನು ಕಣ್ಣಾರೆ ನೋಡು. ಅಯ್ಯೋ ಇದೆಂತ ದೃಶ್ಯ ನೋಡುವಂತಾಯ್ತು. ನಾನು ಮಗಳೇ, ಈ ನಿನ್ನ ಸ್ಥಿತಿಗೆ ನಾನೇ ಕಾರಣ. ಹೊಡೆಯಮ್ಮ, ಈ ಹೊಡಿತಾ ಇದ್ದೀನಿ, ಹೊಡಿ. ಭಯ್ಯ, ನನ್ನ ಮಗಳು ಈ ಸ್ಥಿತಿಯಲ್ಲಿ ಇರೋದನ್ನ ನೋಡ್ಲಿ ಅಂತ ನನ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಿದ್ರ. ನಾನು ಜೈಲಿನಲ್ಲೇ ಮರುಗಿ ಮರುಗಿ ಸತ್ತು ಹೋಗ್ತಿದ್ದೆ. ನನ್ನನ್ನು ಯಾಕೆ ಜೈಲಿನಿಂದ ಬಿಡುಗಡೆ ಮಾಡಿಸಿದ್ರಿ ಭಯ್ಯ? ಯಾಕೆ ಬಿಡುಗಡೆ ಮಾಡಿಸಿದ್ರಿ? ವಿಷಕಂಠ, ಹೆಣ್ಣು ಅಂದ ತಕ್ಷಣ ತಾತ್ಸಾರ ಭಾವನೆಯಿಂದ ನೋಡುವ ಸಮಾಜದ ಕೆಲವು ಹೃದಯಹೀನರಿಗೆ ಹೆಣ್ಣಿನ ಶಕ್ತಿ ಏನು ಅಂತ ಗೊತ್ತಿಲ್ಲ. ಹೆಣ್ಣಲ್ಲವೇ ನಮ್ಮನ್ನು ಹೆತ್ತವಳು, ಹೆಣ್ಣವಲ್ಲವೇ ನಮ್ಮನ್ನು ಪೊರೆದವಳು. ಹೆಣ್ಣು ಹೆಣ್ಣನ್ನೇಕೆ ಬೀಳುಗಳಿವರಿ, ಕಣ್ಣು ಕಾಣದ ಗಾವಿಲಿಗರು ಎಂದು ಸಂಜೀವನ್ನಮ್ಮ ಹೇಳಿದಂತೆ ನಮ್ಮನ್ನು ಹೆತ್ತವಳು ಹೆಣ್ಣು, ನಮಗೆ ಬಾಳ ಸಂಗಾತಿಯಾಗಿ ಬರುವವಳು ಹೆಣ್ಣು. ನಾಳೆ ನಾವು ಸತ್ತಾಗ ಹೃದಯ ತುಂಬಿ ಕಣ್ಣೀರು ಹಾಕುವವಳು ಹೆಣ್ಣು ಅಂದಾಗ ಈ ಭೂಮಿಯ ಮೇಲೆ ಹೆಣ್ಣಿನ ವಿಶಿಷ್ಟತೆ ಏನು ಅಂತ ಅರ್ಥವಾಯಿತೆ. ಹೆಣ್ಣಿನ ಮಹಿಮೆಯನ್ನು ಅರಿಯದ ಮಂದಮತಿಗಳಿಗೆ ನೀನು ಪಡುವ ಪಶ್ಚಾತ್ತಾಪದ ತಿರುವು ಅವರಿಗೆ ಅರಿವಾಗಿ ಪರಿಣಮಿಸಲಿ. ನೀನು ಜೈಲಿನಲ್ಲಿ ಮರುಗಿ ಮರುಗಿ ಸತ್ತರೇನು ಬಂತೋ ಪ್ರಯೋಜನ? ಭಯ್ಯ, ನನ್ನ ಈ ಮಗಳ ಸ್ಥಿತಿಯನ್ನು ನೋಡಿ ನನ್ನ ಕರುಳು ಹಿಂಡುತ್ತಿದೆ ಭಯ್ಯ. ನನ್ನ ಮನಸ್ಸು ಮರುಗುತ್ತಿದೆ ಭಯ್ಯ. ನಿಮ್ಮನ್ನ ಕಾಲು ಮುಗಿದು ಈ ನನ್ನ ಮಗಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ನಾನು ಯಾರ ಮನೆಯಲ್ಲಾದರೂ ಜೀತದಾಳಾಗಿ ದುಡಿದು ಹಣ ತಂದು ಕೊಡ್ತೀನಿ. ನನ್ನ ಮಗಳು ಬದುಕಬೇಕು ಭಯ್ಯ, ನನ್ನ ಮಗಳು ಬದುಕಬೇಕು. ನನ್ನ ಮಗಳು ನನಗೆ ಬೇಕು ಭಯ್ಯ, ನನಗೆ ಬೇಕು. ವಿಷಕಂಠ, ನೀನು ಯಾರ ಮನೆಯಲ್ಲಿಯೂ ಚೀತದಾಳಾಗಿ ದುಡಿಯುವ ಅವಶ್ಯಕತೆ ಇಲ್ಲ. ಮಾಲಾ ನಿನಗೆ ಹೇಗೆ ಮಗಳು, ನನಗೂ ಅವಳು ಮಗಳೇ. ನೋಡು, ದುಡ್ಡು ಎಷ್ಟಾದರೂ ಖರ್ಚಾದರೂ ಚಿಂತೆ ಇಲ್ಲ. ಆಸ್ಪತ್ರೆಗೆ ತೋರಿಸಿ ಅವಳನ್ನು ಗುಣಪಡಿಸುತ್ತೇನೆ. ಅಮ್ಮ ಮಾಲಾ, ನಿನ್ನ ತಂದೆಯನ್ನು ಒಮ್ಮೆ ಅಪ್ಪ ಎಂದು ಹೃದಯ ತುಂಬ ಹೇಳಮ್ಮ. ಅವನು ಈಗ ಪ್ರಾಯಶ್ಚಿತ್ತದಿಂದ ಬೆಂದು ಪರಿಶುದ್ಧನಾಗಿದ್ದಾನೆ. ಅವನ ಪಾದಚರಣ ಕೆರಗಿ ನಮಸ್ಕರಿಸುತ್ತಾನೆ. ಆಗಲಿ ಅಪ್ಪಾಜಿ. ನನ್ನ ತಂದೆಗೆ ನನ್ನ ಬಗ್ಗೆ ಅನುಕಂಪ ಮೂಡಿದಾಗ ಅವರ ಮೇಲಿದ್ದ ಸಿಟ್ಟೆಲ್ಲ ಮಾಯವಾಯಿತು. ದೂರದಿಂದಲೇ ನಮಸ್ಕಾರ ಮಾಡ್ತೀನಿ. ಕಾಯಿಲೆಗಳ ಗೂಡಾಗಿದೆ ನನ್ನ ದೇಹ. ನನ್ನ ರೋಗ ನನ್ನ ಹತ್ರನೇ ಇರಲಿ, ನನ್ನ ತಂದೆಗೆ ಅಂಟಿಕೊಳ್ಳೋದು ಬೇಡ. ಇಲ್ಲಮ್ಮ, ಹಾಗೆ ಹೇಳ್ಬೇಡ. ಎಷ್ಟೇ ಆಗ್ಲಿ ನೀನು ನನ್ನ ರಕ್ತ, ನನ್ನ ಮಗಳು. ನನಗೆ ಬೇಕಾದ ರೋಗ ಅಂಟಿಕೊಳ್ಳಲಿ, ನಾನು ಸತ್ತರೂ ಚಿಂತೆ ಮಾಡೋದಿಲ್ಲ. ಒಂದೇ ಒಂದು ಸಲ ಈ ಪಾಪಿ ತಂದೆಯನ್ನು ಅಪ್ಪ ಅಂತ ಅಪ್ಪಿಕೊಳ್ಳಮ್ಮ. ಮಗಳೇ, ಈ ಪಾಪಿ ತಂದೆಯನ್ನು ಕ್ಷಮಿಸಿಬಿಡಮ್ಮ, ಕ್ಷಮಿಸಿಬಿಡು. ಭಯ್ಯ, ನನ್ನ ಇನ್ನೊಂದು ಮಗಳು, ಅವಳು ನಿನ್ನ ಮಾವ ವೀರಭದ್ರನ ಗೌಡನ ಮನೆಯಲ್ಲಿ ಸೊಸೆಯಾಗಿ ಸಂತೋಷವಾಗಿದ್ದಾಳಪ್ಪ. ಏನು? ನನ್ನ ಇನ್ನೊಂದು ಮಗಳು ನನ್ನ ಮಾವನ ಮನೆಯಲ್ಲಿದ್ದಾಳೆ? ಭಯ್ಯ, ಒಂದೇ ಒಂದು ಸಲ ನನ್ನ ಮಗಳ ಮುಖವನ್ನು ತೋರಿಸ್ತೀರಾ? ತೋರಿಸ್ತೀನಪ್ಪ.
ಮೊದಲು ಈ ಮಗಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಣ, ನಂತರದಲ್ಲಿ ದೊಡ್ಡ ಮಗಳನ್ನು ನಿನಗೆ ತೋರಿಸ್ತೀನಪ್ಪ. ಮಾಲ ಹೋಗೋಣ, ನಡೆಯಮ್ಮ, ಬಾರಮ್ಮ. ಇದೇನೇ ಮನಿ. ನಾ ಹೇಳಿದ್ನಲ್ಲ, ಆಕಿನ ಕರ್ಕೊಂಡು ನನ್ನ ಗಂಡ ಹೊರಗೋಗ್ಯಾನ. ಅವ್ರು ಬಂದ ಕೂಡಲೇ ನಿನ್ನ ನಾಟಕ ಚಾಲು ಆಗತ್ತೆ ನೋಡು. ಅಕ್ಕಾರ, ನೀವೇನು ಚಿಂತೆ ಮಾಡಬೇಡ್ರಿ. ನಾಟಕದಾಗ ಬರೀ ನಾ 3-4 ಸೀನ್ ರೇಪ್ ಸೀನ ಮಾಡೀನಿ. ಆಕಿ ಬಂದ ತಕ್ಷಣ ಆಕಿನ ಹೊತ್ಕೊಂಡು ಹೋಗ್ತೀನಿ. ನೀವೇನು ಚಿಂತೆ ಮಾಡಬೇಡ್ರಿ. ಯಾಕ ಇವ ಏನ್ ನಾಟಕದವ? ಹೌದು ನೋಡಿ ತಂಗಿ, ಇವನ ನಾಟಕದವ. ಇವ ನಾಟಕದಾಗ ಬರೀ ರೌಡಿ ಪಾಠ ಮಾಡ್ತಾನಂತ, ಬರೀ ಹೆಣ್ಮಕ್ಳು ಕೆಡ್ಸ ಪಾಠ ಮಾಡ್ತಾನಂತ. ಅದಕ್ಕೆ ಇವ್ನ ಕರ್ಕೊಂಬಂದಿ ನೋಡು. ಬೆಸ್ಟ್ ಮಾಡಿದ್ ನೋಡಕ್ಕನ ಇವ್ನ ಕರ್ಕೊಂಬಂದು. ಆಕಿಗೆ ಇವ ಬೆಸ್ಟ್ ಅಕ್ಕನ ನೋಡಯ್ಯಪ್ಪ. ನಾವ ಇಬ್ರು ಅಕ್ಕ ತಂಗಿ ಜಗಳ ಗಂಟ್ರಂತ ಮಾಡಿದ್ವಿ. ಆಕಿ ನಮಗಿಂತ ಮಿಕ್ಕಿದೆ ಕದಾಳ. ನೀ ಹೇಗ್ ಮಾಡ್ತೀಯೋ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಇವತ್ತು ಆಕಿ ನೀ ಮನೆಯಿಂದ ಎಳ್ಕೊಂಡು ಹೋಗಬೇಕು ನೀನು. ಅಕ್ಕಾರ, ಆಕಿ ಬಂದರ ಬರಲಿ. ಆಕಿ ನೀವತ್ತ ಒಂದು ಗತಿ ಕಾಣಿಸೇ ಬಿಡ್ತೀನಿ. ಚಿಂತೆ ಮಾಡಬೇಡ್ರಿ. ಹಂಗಂತೇಳಿ ಇಲ್ಲಿ ರೇಪ್ ಕಿಪ್ ಮಾಡಿದಿ, ಬರೀ ಕರ್ಕೊಂಡು ಹೋಗೋಣ ಅಷ್ಟೇ ಮಾಡಿ ನೀನು. ಆಯ್ತು. ಬಂದ್ರು ನೋಡ. आज की बात मजा ಹೊಡೆದಾರ ಮತ್ತೊಂದು. ಡಾರ್ಲಿಂಗ್, ಯಾವ್ದಿರು ಪಾರ್ಸಲ್ಲು? ಮಾಳ್ವಿಕಾ, ಇಷ್ಟು ಬೇಗ ನನ್ನನ್ನು ಮರ್ತು ಬಿಟ್ಟಿ. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಗುದ್ದಾಟ ಇದು ಇದ್ದಿದ್ದು. ಅಷ್ಟಕ್ಕ ಈ ಕೋತಿ ನನ್ನ ಮಗನ ಜೊತೆ ಓಡಿ ಬಂದ್ಬಿಡೋದು. ಇರ್ಲಿ ಬಿಡು, ಆಗೋಯ್ತು. ಇನ್ನು ಮುಂದಾದ್ರೂ ಕೂಡ ನಾವು ಮನೆಗೆ ಹೋಗೋಣ ಬಾ. ಏ ಮಾಳ್ವಿಕಾ ಅಂತ ಮನಿ ಬಾ ಅಂತ ಕರಿತೀಯಾ? ಮಾಡ್ಕೊಂಡು ಹೇಳ್ತೀನಿ. ಮನೆಗೆ ಕರಿಲಾರ್ದ ಬೇರೆ ಯಾವಕ್ಕೆ ನನ್ನ ಕರೆಯಕ್ಕಾಗುತ್ತೇನು? ನೋಡು, ನಿನ್ನ ಗಂಡ ಕರೆಯಕ್ ಬಂದನ, ಸರಳವನಿಂದ ಹೋಗ್ಬೇಕು ನೀನೀಗ. ಇದೇನು ಬಂತ ಅಯ್ಯವ್ವ ನನಗಿದು? ಎದ್ದು ಹೋದಲ್ಲಿ ಹದ್ದು ಒಂದು ಬಡಿತಂತ. ನನಗೆ ಮದುವಾಗಿಲ್ಲ, ಎಲ್ಲಿಂದ ಬಂದ ಈ ಗಂಡ? ಮಾಳ್ವಿಕಾ ಮದುವೆ ಆಗಿಲ್ಲ ಅಂತಂದು ಇಡೀ ಮಂದ್ಯಾಗ ನನ್ನ ಮರ್ಯಾದೆ ಕಳಿಬಾರ್ಲಿ. ನಾನು ನೀನು ಲವ್ ಮಾಡಿದ್ದು ಕರಿಸಿದ್ದೇಶ್ವರ ಜಾತ್ರೆ ಒಳಗೆ ತೇರಿಗೆ ಉತ್ತತ್ತಿ ಒಳಗ ಚಂದಾಲಿಂಗನ ಗುಡಿ ಒಳಗ ಹೆಸರಿಲ್ಲದ ಗಿಡದ ಕೆಳಗೆ ಕುಂತ್ಕೊಂಡು ನಾನು ನಿನ್ನ ಹೆಸರು ನೀನು ನನ್ನ ಹೆಸರು ಹೇಳಿದ್ದು ಕಪ್ಲಾಪನ ದಿಡಗದೊಳಗ ದಿಡಗ ಬಡಿಸಿ ಅಂದು ಕಪ್ಪಿ ಹಂಗ ಜಿಗದು ಖುಷಿ ಪಟ್ಟಿದ್ದು ರಿಜಿಸ್ಟರ್ ಆಫೀಸ್ನೊಳಗ ನಾನೇ ನೀನು ಲವ್ ಮ್ಯಾರೇಜ್ ಆಗಿದ್ದು ಇದನ್ನೆಲ್ಲ ಮರ್ತು ಬಿಟ್ಟಿಯಾ ಮಾಳ್ವಿಕಾ? ಸರ್ಕಸ್ ಕಂಪನಿ ಮಂಗೆ ಆಡ್ಸೋ ಇದ್ದಾಗ ನೀವು ಯಾಕ್ರಿ ಅನಾರ ನನ್ನ ಹೆಂಡತಿನ ಓಡಿಸ್ಕೊಂಡು ಬಂದು ನನಗ ಮಂಗ್ಯ ನಂತರ ಅಂತಿರಲ್ಲ, ಯಾಕ ಹೆಂಗ್ ಕನತ? ಈಗ ನಿನ್ನ ಹೆಂಡೆ ಹೌದು, ಹಂಗ ನಾನು ನಿನ್ನ ಹೆಂಡತಿನ ಓಡಿಸ್ಕೊಂಡು ಹೋಗಿನಿ. ಹೌದು, ಈಗ ಕೂಡ ಸಂಸಾರನೂ ಮಾಡೀನಿ. ಇರ್ಲಿ ಬಿಡು, ಕೆಟ್ಟತನ ಅಟ್ಟುಂಡವನೇ ಜಾನ ಬಂದನೀಗವ ಇರ್ಲಂತಾನ. ಹುಚ್ಚೂರು ಮದುವೆಯಲ್ಲಿ ಉಂಡವನೇ ಜಾನ. ಮಾಳ್ವಿಕಾ ನನಗೋಸ್ಕರ ಆಗದೆ ಇದ್ರು ಕೂಡ ನಿನ್ನ ಮಕ್ಕಳಿಗೋಸ್ಕರ ಮದುವೆ ಮಕ್ಕಳು ಅಂತೀಯಲ್ಲೋ, ಎಲ್ಲಿ ಹಡ್ದು? ನಮ್ಗ ಮಕ್ಳಾಗೋಲ್ಲ ಅಂತ ಹೇಳಿ ಅಕ್ಕ ತಂಗಿ ಜಗಳಾಡಿ ಸಾಯಕತ್ತೀವಿ. ಅಂತದ್ರಾಗ ಇದ್ದ ಮಕ್ಳು ಬಿಟ್ಟು ಇವನಿಂದ ಓಡಿ ಬಂದಿಯಲ್ಲ ನೀನು. ಇಲ್ಲಡ ಮರ್ಯಾದಿಂದ ಹೇಳಕತ್ತೀವಿ. ಸುಮ್ನೆ ನೀನು ಗಂಡನಿಂದ ಹೋದೇ ಚಲೋ ಆತು. ಇಲ್ಲಾಂದ್ರೆ ಕೂಡಿದ ಸಂಸಾರ ಹಾಳು ಮಾಡಕ್ ಬಂದಾಳ ಅಂತೇಳಿ ನಾ ಇಬ್ರು ಅಕ್ಕ ತಂಗಿ ನಿನ್ ಮೇಲೆ ಕೇಸ್ ಹಾಕ್ತಿವಿ. ಅಪ್ಪನಿಗೆ ಫೋನ್ ಹಚ್ತೀನಿ. ಫೋನ್ ಹಚ್ಚ. ನೀನು ದಿನ ಫೋನ್ ಹಚ್ತೀನಿ ಅಂತ ಹೇಳದಾತು, ನಾವು ಕೇಳದಾತು. ಇವತ್ತಾಗಿದ್ದಾಗಲಿ ಫೋನ್ ಹಚ್ಬಿಡೋದು. ಯಾವ ಬರ್ತಾನೆ ಬರವಲ್ಲ. ಅಯ್ಯ, ಫೋನ್ ಕಳೆದ ಹೋಗ ಏನು ಹಚ್ಚ ಬರ್ಲವ ನಿಮ್ಮಪ್ಪ ನಿನ್ನ ಮಗಳಿಗೆ ಇಂಥ ಕೆಲಸ ಮಾಡಕ್ ಹಚ್ಚಿರಂತೇಳಿ ನಿನಗೂ ನಿಮ್ಮಪ್ಪ ಕೂಡ ಕೈ ತಗೊಳ್ತೀವಿ. ಅಯ್ಯ, ಹಾಕಿದೇನು ಕೇಳ್ತೇ ತಂಗಿ. ನೋಡಪ್ಪ, ನೀ ಪಕ್ಕ ಗಂಡಸಾಗಿದ್ರೆ ಓದ್ಕೊಂಡು ಇವತ್ತು ನೀವಿಬ್ರು ಬಾ ತಪ್ಪು ಮಾಡ್ಕಿದ್ರೆ ಯಾರು ಅಂತ ತಿಳ್ಕೊಂಡ್ರಿ? ಆಕಿ ಯಾವಕರ ಯಾಕಾಗಿರಲ್ಲ? ದೊಡ್ಡ ಪೋಸ್ಟ್ ಮಾಸ್ಟರ್ ಮಗಳಿದ್ದಾಳಕಿ. ಆಕಿ ಯಾವಕರ ಯಾಕಾಗಿರಲ್ಲ ಕಣಿ, ಸುಮ್ಮನಿದ್ದೆ ಚಲೋ ಆತು. ಇಲ್ಲಾಂದ್ರೆ ನಮ್ಮಿಬ್ರು ಅಕ್ಕ ತಂಗಿ ಕೈಯಾಕಿನ ಗೊತ್ತಿಲ್ಲ. ನಾನು ಬಟ್ಟಿ ಬಿಚ್ಚಿ ನಿಂತ ಏನಿದೆ ಮತ್ತೆ ನಿನ್ನ ಅವರಂದ್ರಗಳು ಸಾಯ್ತಾವ. ನೀನು ನೋಡು ಮಾಳ್ವಿಕಾ, ನೀನಾಗಿ ನೀನು ಬಂದಿ ಸರಿ, ಇಲ್ಲಂದ್ರ ನೀನನ್ನು ಒತ್ಕೊಂಡೋಗಿ ನವರಂದ್ರ ಅಲ್ಲ ದಸರಂದ್ರು ಸತ್ರು ಚಿಂತೆ ಅಲ್ಲ. ನಾನು ಮಾತ್ರ
ಬುದ್ಧಿ ಬರ್ಲಿ ಅಂತ ನಾನು ಈ ಡ್ರೆಸ್ ಹಾಕೊಂಡಿನಿ. ನಾನು ಇವನು ಕೂಡ ಬಾಳೆ ಮಾಡಕ್ ಕಳ್ಸವ್ರಿ ಇವ್ರು. ಏ ಗೆಂಗೆ ಅಕ್ಕಾರ ಇದೇನು ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಬಾಯ್ ನನ್ ಕೂಡ ಮಾತಾಡು ಮೊದಲು ನೀನು. ಬಾಯ್ ಇಲ್ಲಿ ಮುಂದೆ ಬಾ. ಏನೋ ಹೇಳ್ತಂತ ಬಂದ್ಯಾ? ಹೇಳ್ತ್ಯಾ ಮಕ್ಕಳಿಗೆವ ಹಿಂಗೆ ಹೇಳಂತ ಇವ್ರು ಇಬ್ರು ನನಗೆ ರೊಕ್ಕ ಕೊಟ್ಟರಿಲ್ಲ ಇವ್ರು. ಕ್ಷಮಿಸಿ ಯಜಮಾನ್ರಿ, ಹಾ ನಾನು ದುಡ್ಡಿಗಾಗಿ ಬಂದವನಲ್ಲ. ಯಾರು ನೀನು? ನಾನೊಬ್ಬ ಆರೋಪಿಯನ್ನ ಹಿಡಿಯುವುದಕ್ಕಾಗಿ ಸಿಆರ್ಡಿ ಆಫೀಸರ್ ಆಗಿ ನನ್ನ ಹೆಸರು ಪ್ರಸಾದ್ ಅಂತ ಆ ಆರೋಪಿಯನ್ನ ಹಿಡಿಯುವುದಕ್ಕಾಗಿ ಈ ಒಂದು ವೇಷದಲ್ಲಿ ಬಂದಿದ್ದೇನೆ. ಅಲ್ರಿ ಸರ್, ನಾವು ಕೇಳೋದಕ್ಕೆ ನಾಟಕ ಅಂದ್ರಲ್ರಿ. ನೋಡಮ್ಮ, ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ನಾನು ಆ ರೀತಿ ವರ್ತಿಸಬೇಕಾಗುತ್ತೆ. ಸರ್ ನೀವು ಹುಡುಕ್ತಾರು ಆರೋಪಿ ಯಾರು ಅಂತ ಗೊತ್ತಿಲ್ಲ. ಅವನೊಬ್ಬ ಕ್ರಿಮಿನಲ್, ದೇಶದ್ರೋಹಿ, ವೇಶ್ಯಾವಾಟಿಕೆ ನಡೆಸುತ್ತಿರುವ ಆ ದುಷ್ಟ ವ್ಯಕ್ತಿ ರತನ್ ಲಾಲ್. ರತನ್ ಲಾಲ್ ಸರ್, ಅವ ರತನ್ ಲಾಲ್ ನನಗೆ ಗೊತ್ತದನ್ರಿ. ಹಾ, ನಾನು ಹೆಣ್ಣು ವೇಷ ನೋಡಿ ನನ್ನ ಹುಡುಗಿನ ತಿಳ್ಕೊಂಡನ. ಹೌದಾ? ಕರ್ಕೊಂಡೋಕಿನ ಅಂತ ಹೇಳ ಈ ಮನಿ ಬಾ ಅಂತ ಹೇಳಿ ನಾನು. ಹಾಗಾದ್ರೆ ನಾನು ಒಳಗಿರ್ತೀನಿ. ನಾನು ಬಂದ್ ನೋಡ್ರಿ. ಬಂದ ತಕ್ಷಣ ನೀನು ಅವನು ಹೇಳು. ಇವನ ರೀ ಒಳಗರ್ರಿ. ಯಾಕ ಅಪ್ಪಂದಲೇ ಇಸ್ಕೊಳ್ಳೋ ನಿಂದ. ಯಪ್ಪ ಇದು ನಿಂದು. ಅಪ್ಪ ಇಟ್ಕೊತಿದ್ದೆಲ್ಲ ಇಟ್ಕೊಬಿಡು. ಒಳಗೆ ಇಟ್ಕೊಬಿಡು. ನೀ ಒಳಗಿರ. ಎಷ್ಟೊಂದು ಜನ ಇದ್ದಾರಲ್ಲ ನಿಮ್ಮ ಮನೆಯಲ್ಲಿ ಒಳಗಡೆ? ಇಬ್ಬರಲ್ಲ 3 ಹುಡುಗಿಯರಿದ್ದಾರೆ. ಗಂಗಿ ಅಂತ ಬಂದಿದ್ದಾಳೆ ಒಬ್ಬಳು. ಹೌದಾ? ಆಯ್ತು. ನಮ್ಮಂತ ಹುಡುಗಿಯರನ್ನ ನೀವು ಎಲ್ಲಿ ಹುಡುಕ್ ತರ್ತೀರಾ? ಅದೇ ನಾನು ಜಾಣ್ತನ. ಕಾಂಚನಂ ಕಾರಿಸಿದ್ದಿ. ಇವತ್ತಿನ ಈ ಜಗತ್ತಿನಲ್ಲಿ ದುಡ್ಡು ಹೊಂದಿದ್ರೆ ಏನೆಲ್ಲ ಕೊಂಡ್ಕೊಳ್ಬಹುದು. ಬಡತನದಲ್ಲಿರೋ ತಂದೆ ತಾಯಿಗಳು ಅವ್ರ ಮಕ್ಕಳಿಗೆ ವಿದ್ಯೆ ಕಲಿಸಲು ಸಾಧ್ಯವಾಗಿರುವುದಿಲ್ಲ. ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ನೆತ್ತಿಗಿರುವುದಿಲ್ಲ. ಅಂತ ಮನೆಗಳನ್ನು ಹುಡುಕಿ ಅಲ್ಲಿ ನಾನು ಜಾಣ್ತನ ಉಪಯೋಗಿಸ್ತೀನಿ. ಅಂದ್ರೆ ಮೊದಲು ಅವ್ರ ಮನಸ್ಥಿತಿ ನೋಡ್ತೀನಿ. ಅವ್ರಿಗೆ ದುಡ್ಡಿನ ಮೇಲೆ ಆಸೆ ಇದೆಯೋ, ಮಕ್ಕಳ ಮೇಲೆ ಪ್ರೀತಿ ಇದೆಯೋ ಅಂತ. ಅವ್ರಿಗೆ ದುಡ್ಡಿನ ಮೇಲೆ ಆಸೆ ಇದ್ರೆ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಅವ್ರ ಮಕ್ಕಳನ್ನ ಖರೀದಿ ಮಾಡ್ತೀನಿ. ಒಂದು ವೇಳೆ ಅವ್ರ ಮಕ್ಕಳ ಮೇಲೆ ಪ್ರೀತಿ ಇದ್ರೆ ನೋಡಿ, ನಿಮ್ಮ ಮಕ್ಕಳನ್ನ ನಾನು ಓದಿಸ್ತೀನಿ, ಓದಿಸಿ ದೊಡ್ಡ ವಿದ್ಯಾವಂತರನ್ನಾಗಿ ಮಾಡ್ತೀನಿ ಅಂತ ಕಣ್ಣೀರಿನ ನಾಟಕ ಆಡ್ತೀನಿ. ಒಮ್ಮೆ ಈ ರತನ್ ಲಾಲನ ಮನೆಗೆ ಕಾಲಿಟ್ಟ ಹೆಣ್ಣು ತಿರುಗಿ ಮನೆ ಸೇರಿದ್ದು ಈ ರತನ್ ಲಾಲ ನೀತಿ. ಒಂದು ಸಾರಿ ಈ ಸಿಐಡಿ ಪ್ರಸಾದನ ಕೆಂಗನಿಗೆ ಗುರಿಯಾದಂತ ವ್ಯಕ್ತಿ ಪರಾರಿಯಾಗಿದ್ದು ನನ್ನ ವೃತ್ತಿ ಜೀವನದ ಇತಿಹಾಸದಲ್ಲಿ ಇಲ್ಲ. ರತನ್ ಲಾಲ್ ಇವರ್ ಅಂಡರ್ ಅರೆಸ್ಟ್. ಯಾವ ಕಾರಣಕ್ರಿ? ಬಡತನದಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಅನದಾಸೆ ಹಚ್ಚಿ ಅವರನ್ನು ವೇಷವೃತ್ತಿಯಲ್ಲಿ ತೊಡಗಿಸಿದ್ದಕ್ಕಾಗಿ, ಅವರ ಬಾಳನ್ನ ಹಾಳು ಮಾಡಿದ್ದಕ್ಕಾಗಿ. ಸರ ಬಿಡಬಾಡ್ರಿ, ವಾದ್ಯ ಎಳ್ಕೊಂಡು ಹೋಗ್ಬಿಡ್ರಿ ಇವ್ನ. ಅಯ್ಯೋ ಮಾಳು ಏನೇ ಇದು? ಅಯ್ಯೋ ಮಾಡು ಅಲ್ಲ, ನಿಮ್ಮ ಮಾವ ಹನುಮಂತ. ರತನ್ ಲಾಲ್ ಈ ಹೆಣ್ಣಲ್ಲ. ಘನ ಸರ್ಕಾರ ಎಷ್ಟೇ ಕಾನೂನುಗಳನ್ನ ಜಾರಿಗೆ ತಂದರೂ ಕೂಡ ಆ ಕಾನೂನನ್ನ ಮೀರಿ ನಿಮ್ಮಂತ ದುಷ್ಟ ವ್ಯಕ್ತಿಗಳಿಂದ ಇವತ್ತ ವೇಷವೃತ್ತಿ ದಿನದಿಂದ ದಿನ ಹೆಚ್ಚಾಗ್ತಾನೆ ಇದೆ. ನಿಮ್ಮಂತವರನ್ನ ಮಟ್ಟ ಹಾಕುವುದಕ್ಕೆ ಬಂದಿರೋನು ಈ ಸಿಐಡಿ ಆಫೀಸರ್ ಪ್ರಸಾದ್. ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ನಾನು ಬಿಟ್ಟು ಬಿಡ್ರಿ. ಮುಚ್ಚಬಾಯಿ ರಾಸ್ಕಲ್, ಲಂಚಕ್ಕೆ ಆಸೆ ಪಡುವನಲ್ಲ ಈ ಸಿಐಡಿ ಆಫೀಸರ್ ಪ್ರಸಾದ್. ನೋಡೋ ರತನ್ ಲಾಲ್, ನಿನ್ನ ಈ ಕಂತ್ರಿ ಬುದ್ಧಿ ಏನಾದ್ರೂ ತೋರಿಸಿದೆ ಅಂದ್ರ ಇಡೀ ಸುತ್ತು ಪೊಲೀಸ್ ಸರ್ಪಗಾವಲು ಇದೆ. ನೀನೇನಾದ್ರೂ ಕಮಕ್ ಅಂದ್ರೆ ನಿನ್ನನ್ನ ಸೂಟ್ ಮಾಡಿ ಇಲ್ಲೇ ಬಿಸಾಕಿ ಬಿಡ್ತಾರೆ. ಪೊಲೀಸ್ ಅರೆಸ್ಟ್ ಹಿಮ್. ಸರ್, ಸಮಾಜಕ್ಕೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರಿ ಪುಣ್ಯಾತ್ಮನ, ಹಂಗೆ ಕಳ್ಸಕ್ ಬರ್ತೈತ್ರಿ? ಏನ್ ಮಾಡ್ತೀರಮ್ಮ? ಮಾಡ್ರಿ ಮಾಡ್ರಿ ಮಾಡ್ರಿ. ನೋಡಿ, ನಾನು ಬಿಡುಗಡೆಯಾಗಿ ಬಂದ್ಬಿಡ್ತೀನಿ, ಚಿಂತೆ ಮಾಡಬೇಡಿ ನೀವು. ಮುಚ್ಚು ಬಾಯಿ. ನಿನ್ನನ್ನ ಬಿಡುಗಡೆ ಆಗದಂಗ ಸೆಕ್ಷನ್ ಹಾಕಿ ನಿನ್ನನ್ನು ಒಳಗೆ ಹಾಕಿಬಿಡ್ತೀನಿ. ಹುಷಾರ್. ಜಾಮೀನು ಕೊಟ್ಟು ಬಿಡುಗಡೆ ಮಾಡಿಸ್ತಾರೆ ಇವರೆಲ್ಲ. ಜಾಮೀನ್ ಅಲ್ಲ, ಜಾಮೀನು ಕೂಡ ತಿನ್ನಕ್ ಬಿಡಂಗಿಲ್ಲ ನಿನಗ. ಹಂಗ ನಿನ್ನನ್ನು ಒಳಗೆ ಹಾಕಿ ಬುದ್ಧಿ ಕಲಿಸ್ತೀನಿ. ಸರ್ ಹೋಗ್ಬಿಡ್ತೀರಾ? ಹನುಮಂತ ಗೌಡ್ರಿ, ಆಲೇಶ್ ಅವರಿ, ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು. ನಿಮ್ಮ ಒಂದು ಹೆಣ್ಣು ವೇಷ ಹಾಕಿಕೊಂಡು ಆ ದುಷ್ಟ ವ್ಯಕ್ತಿ ರತನ್ ಲಾಲನ್ನ ಹಿಡಿಯೋದಕ್ಕೆ ಸಹಾಯವನ್ನು ಮಾಡಿದ್ರಿ. ಈ ಒಂದು ವಿಷಯವನ್ನು ನಮ್ಮ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿರ್ತಕ್ಕಂಥ ಬಹುಮಾನವನ್ನು ಕೊಡಿಸ್ತೀನಿ. ನಾನಿನ್ನು ಕೊಡ್ಸ್ರಿ, ಇಬ್ರು ಹೆಂಡಂದಿದ್ದಾರೆ ನಮ್ಮ ಕೊಡ್ಸು. ಅಳಿಯ
ಮಾವ ನೀ ಹೆಣ್ಣು ವೇಷ ಹಾಕಿದ್ದು ಚಲೋ ಆತ್ ಹೌದು. ಇನ್ನ ನನ್ನ ಮಕ್ಕಳಿಗೆ ಗೊತ್ತು ಬರ್ತೋ ಮತ್ತೆ ಜಗಳ ಮಾಡ್ತಾವ ಕೇಳುವನ್ನ. ಅಲ್ಲ ಇನ್ನು ಮುಂದೆ ಅವ್ರು ಜಗಳ ಮಾಡಿದ್ರೆ ನಾ ಮೂರೇ ಮದುವೆ ಆಗೋದು ಫಿಕ್ಸ್. ಮೂರನೇ ಮದುವೆ ಆಗ ಸೂರ ನನಗೀಗ 3 ತಿಂಗಳು. ಸಕ್ಕ ನಿನಗ 3 ತಿಂಗಳ ಮೇಲೆ 3 ದಿವಸ. ಅಯ್ಯ ನಿನ್ನ ಸಟ್ಟು ರೀಚಾರ್ಜ್ ಆಯ್ತಲ್ಲೋ. ಆತಲ್ಲೋ ಮಾವ. ಆಯ್ತಪ್ಪ, ಊರಿಗೆ ಹೋಗಿ ನಾನು ಆಸ್ತಿರ ನನ್ನ ಮಕ್ಕಳ ಹೆಸರಲ್ಲಿ ಮಾಡ್ಬಿಡ್ತೀನಿ. ಯಪ್ಪ, ಆಸ್ತಿ ಮೊಮ್ಮಕ್ಕಳ ಹೆಸರು ಮಾಡಕ್ ಬರುತ್ತಾ, ಮಕ್ಕಳ ಹೆಸರು ಮಾಡಕ್ ಬರಲ್ಲ ಅಂತ ನೀನೇ ಹೇಳಿ. ಹೌದವಾ, ನೀವು ಅಳಿಯನ್ ಜೊತೆಗೆ ಹೊಂದ್ಕೊಡಲ್ಲ ಅಂತ ಹಂಗೆ ಹೇಳಿದೆ. ಬರ್ತೀನಿ ಅಳಿಯ. ಮಾವ ಬಟ್ಟೆಯರು ಬಿಚ್ಚ ಹೋಗು. ಒಂದು ಒಗದ ಒಕ್ಕ ನಮ್ಮಪ್ಪ ಹೋಗ್ಲಿ ಬಿಡ್ರಿ. ನಮ್ಮಪ್ಪ ದೌಡ್ ಊರಿಗೆ ಹೋಗಿ ಆಸ್ತಿ ಮಾಡ್ಕೊಂಡ್ ಬರ್ತಾನೆ. ಇನ್ಮೇಲೆ ಸೀದಾ ಬಿದ್ದಾಡ ಬಿಟ್ಟು ನನ್ನ ಜೊತೆ ಚಲೋ ಜೀವನ ಮಾಡ್ತಿರೋದಲ್ಲ ನೀವು. ಬರ್ರಿ ಹೋಗೋಣ. ಅಭಿಮಾನಿಗಳಲ್ಲಿ ಸಂಘದ ಪ್ರಾರ್ಥನೆ ಪ್ರಾರಂಭಿಸಲ್ಪಟ್ಟಂಥ ನಮ್ಮ ಸಂಸ್ಥೆಯ ನಾಟಕ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದಂಥ ಚಿತ್ರ ಸಂಪತ್ತಿಗೆ ಸವಾಲ್ ಚಿತ್ರದ ಖ್ಯಾತಿ ಕವಿಗಳಾಗಿರುವಂಥ ದಿವಂಗತ PB ದುತ್ರಿಗಿ ಅವರ ಕನಸಿನ ಕೂಸಾಗಿರುವಂಥ ನಿಸರ್ಗ ಸಂಗೀತ ಮಹಾವಿದ್ಯಾಲಯದ ಒಂದು 25ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕೊಡ್ರಿ, ಇನ್ನೊಂದು 5 ನಿಮಿಷ ಕೊಡ್ರಿ. ಲಾಸ್ಟ್ ಸನ್ನಿವೇಶ ಅಂದ್ರೆ ಭಾಳ ಅರ್ಥಪೂರ್ಣ ಸನ್ನಿವೇಶ. ಇಡೀ ನಾಟಕದ ತಿರುಳು ಕೊನೆಯ ಸನ್ನಿವೇಶದಲ್ಲಿದೆ. ಇನ್ನೊಂದು 5 ನಿಮಿಷ ಕೊಡ್ರಿ ದಯಮಾಡಿ. ಕೊಡ್ರಿ, ಇನ್ನೊಂದು 5 ನಿಮಿಷ ಕುತ್ಕೊಡ್ರಿ. ಇನ್ನ ನಾಟಕ ಚಂದ ಗಲಾಟೆ ಐತಿ. ಮಾಡಬೇಡ. ಇನ್ನ ಒಂದು ಕಾಮಿಡಿ ಪಾತ್ರ ಐತಿ, ದಯವಿಟ್ಟು ಕುಂದ್ರಿ ಸುಮ್ಮನೆ. ಭಾಳ ಅದ್ಭುತವಾದ ಸನ್ನಿವೇಶ ಐತಿ. ಇನ್ನ ಒಂದು ಸೀನ್ ಐತಿ, ಕುಂದ್ರಿ. ಕೊಡ್ರಿ, ಇನ್ನೊಂದು 5 ನಿಮಿಷ ಕೊಡ್ರಿ. ಒಂದು 5 ನಿಮಿಷ. ಯಾಕಂದ್ರೆ ಒಂದು 8 ದಿವಸ ಆಯಿತು ಈ ನಾಟಕವನ್ನು ಡೇಟ್ ಫಿಕ್ಸ್ ಮಾಡಿ, ಭಾಳ ಅಚ್ಚುಕಟ್ಟಾಗಿ ಪಾತ್ರಗಳನ್ನು ಮಾಡಿ, ಬಹುಶಃ ನಮಗೂ ಕೂಡ ಭಾಳ ಖುಷಿ ಆಯಿತು. ಪುಣ್ಯಾತ್ಮರೇ, ಈ ನಾಟಕವನ್ನು ಬರೆದಂಥ ಕವಿಗಳು ಬೇರೆ ಯಾರೂ ಅಲ್ಲ, ನಮ್ಮ ಸಂಸ್ಥೆಯ ಕಲಾವಿದರು. ಈ ನಾಟಕದಲ್ಲಿ ಬರುವಂಥ ಪ್ರಮುಖ ಪಾತ್ರ ಅಂದರೆ ಮಾಲನ ಪಾತ್ರದಲ್ಲಿ ಕಾಣಿಸ್ಕೊಂಡಂಥ ಮಹಾದೇವಪ್ಪ ಹೊಸೂರು ಇವರು ರಚನೆ ಮಾಡಿದಂಥ
ಎರಡನೆಯ ಕಲಾ ಕುಸುಮ ಅಕ್ಕ ಅಂಗಾರ ತಂಗಿ ಬಂಗಾರ ಯಶಸ್ವಿಯಾಗಿ ನಾಟಕವನ್ನು ಪ್ರದರ್ಶನ ಆಗಲಿಕ್ಕೆ ಕಾರಣೀಭೂತರಾಗಿರುವಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ, ಯಾಕಂದರೆ ಒಂದು ವೇದಿಕೆ ಮೇಲೆ ಒಂದು ನಾಟಕದ ಕಾರ್ಯಕ್ರಮ ಆಗಬೇಕಾದ್ರೆ ಹೆಚ್ಚು ಕಡಿಮೆ 1,00,000 ಖರ್ಚು ಬರುತ್ತೆ. ಇವತ್ತು ತಮಗೆ ಯಾವ ಟಿಕೆಟ್ ಇಲ್ಲ, ಏನು ನಿರ್ಬಂಧನೆಗಳಿಲ್ಲದೆ ಒಬ್ಬ ಶ್ರೇಷ್ಠ ಕವಿಗಳು ಕನಸಿನ ಕೂಸಾಗಿರುವಂಥ ಒಂದು ನಿಸರ್ಗ ಸಂಗೀತ ಮಹಾವಿದ್ಯಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದು ತಾವು ಕೂಡ ಭಕ್ತಿಯಿಂದ ಪ್ರೀತಿಯಿಂದ ಯಶಸ್ವಿಗೊಳಿಸಿದಿರಿ. ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಸಮಯ ಅಭಾವ, ಅದರ ಜೊತೆಗೆ ಇನ್ನೂ ಕೆಲವು ಹಿರಿಯ ಕಲಾವಿದರ ಸನ್ಮಾನ ಇದೆ. ಈ ಸಂಸ್ಥೆಯನ್ನು ಕುರಿತು, ಇವತ್ತಿನ ಕಾರ್ಯಕ್ರಮವನ್ನು ಕುರಿತು ನಮ್ಮ ಮಾಂತಯ್ಯಜವರು ಕೂಡ 4 ಅನಿಸಿಕೆಗಳನ್ನು ಹಂಚಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಹೆಮ್ಮೆಯ ಹನುಮಸಾಗರದ ನಿಸರ್ಗ ಸಂಗೀತ ವಿದ್ಯಾಲಯ ಹಾಗೂ ಕಲಾವಿದರ ಸಂಘದ ಅಡಿಯಲ್ಲಿ ಏರ್ಪಡಿಸಿದ ಅಕ್ಕ ಅಂಗಾರ ತಂಗಿ ಬಂಗಾರ ನಾಟಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ತಮ್ಮೆಲ್ಲ ಪ್ರೇಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾಟಕವನ್ನು ಅಭಿನಯ ಮಾಡಿದಂತಹ ಮಹಾದೇವ್ ಗುಡ್ಲೆ ಹೊಸೂರು ನಟ ನಿರ್ದೇಶಕರು ಇವರು ಸನ್ಮಾನವನ್ನು ಸ್ವೀಕರಿಸಲು ವೇದಿಕೆಗೆ ಆಗಮಿಸಲು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಹಾದೇವ್ ಗುಡ್ಲೆ ಹೊಸೂರು, ಕುಮಾರ್ ಪೂಜಾರ್ ಗರಗ್ ಕಲಾವಿದರು ವೇದಿಕೆಗೆ ಆಗಮಿಸಬೇಕು. ಹಾಗೂ ಮಾನು ಸುಳ್ಳೆಬಾಯಿ, ಕುಮಾರಸ್ವಾಮಿ ಹೊಸೂರು ಮಠ್ ಕಲಾವಿದರು ಇವರು ವೇದಿಕೆಗೆ ಸನ್ಮಾನ ಸ್ವೀಕರಿಸಲು ಆಗಮಿಸಲು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಹಾಂತೇಶ್ ಚೌಗ್ಲಾ ಕಲಾವಿದರು ವಿನಂತಿಸಿಕೊಳ್ತಾ ಇದ್ದೀವಿ. ಡಾಕ್ಟರ್ MG ರಂಗರೇಜ್ ಅವರು ಮತ್ತು ವಿಶ್ವನಾಥ್ ನಾಗೂರ್ ಅವರು ಇಲ್ಲಿ ಕಲಾವಿದರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಈ ಒಂದು ಪುಟ್ಟರಾಜ್ ಕವಿ ಗವಾಗಳವರ ಕಂಪ್ನಿಗೆ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ವಿಶ್ವನಾಥ್ ಕನ್ನೂರ್ ಅವರು 1,001 ರೂಪಾಯಿ ಕೊಟ್ಟಿದ್ದಾರೆ. ಅವರು ಕಂಪನಿಯ ಮಾಲಕರು ನೂರುದ್ದೀನ್ ಅವರು ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ. ವಿಶ್ವನಾಥ್ ಕನ್ನೂರ್ ನಮ್ಮ ಇವತ್ತಿನ ದಿವಸ ಈ ಒಂದು ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ದೊಡ್ಡನಗೌಡರು ಪಾಟೀಲ್ ಶಾಸಕರು ಕುಷ್ಟಗಿ ಇವರು 10,001 ರೂಪಾಯಿಯನ್ನು, ವಿಶ್ವನಾಥ್ ನಾಗೂರ್ ಅವರು 2,501 ರೂಪಾಯಿಯನ್ನು, 2,001 ರೂಪಾಯಿ ಪ್ರಶಾಂತ್ ಗಡಾದ್, 2,001 ರೂಪಾಯಿ ಬಸವರಾಜ್ ಹಳ್ಳೂರು, 1,000 ರೂಪಾಯಿ ಸೂಚಪ್ಪ ಬೋವಿ, 1,000 ರೂಪಾಯಿ ಚಂದಪ್ಪ ವಾಲ್ಮೀಕಿ, 1,000 ರೂಪಾಯಿ ಹನುಮಂತಪ್ಪ ಬಿಂಗಿ, 2,500 ರೂಪಾಯಿ ವಿಶ್ವನಾಥ್ ಕನ್ನೂರ್, 1,000 ರೂಪಾಯಿ ಮಂಜುನಾಥ್ ಹುಲ್ಲೂರ್, 5,100 ರೂಪಾಯಿ ಡಾಕ್ಟರ್ ಶಾಣು ಹವಾಲ್ದಾರ್, 500 ರೂಪಾಯಿ ಡಾಕ್ಟರ್ MG ರಂಗರೇಜ್, 500 ರೂಪಾಯಿ ಚೆನ್ನಮ್ಮ ಮಹಾಂತೇಶ್ ಚಿನ್ಮಾಲರ್, 1,501 ರೂಪಾಯಿ ಸಿದ್ದರಾಮಯ್ಯ ಕರ್ಕಂಟಿಮಠ್, 500 ರೂಪಾಯಿ ಚಂದಾಲಿಂಗಪ್ಪ ಅಂದಾನಪ್ಪ ಬಾಚ್ಲಾಪುರ್, 500 ರೂಪಾಯಿ. ಈ ರೀತಿಯಾಗಿ ತಮ್ಮ ಒಂದು ಕಲಾ ಕಾಣಿಕೆಯಾಗಿ ನಮ್ಮ ಸಂಘಕ್ಕೆ ಅರ್ಪಿಸಿದ್ದಾರೆ. ಆ ಕಲಾ ಕಾಣಿಕೆಯನ್ನು ನೀಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ನಮ್ಮ ಸಂಗೀತ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಸಂಸ್ಥೆ ಅಡಿಯಲ್ಲಿ ಕಲಾವಿದರಿಗೆ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ತನು ಮನ ಧನದ ಸೇವೆಯನ್ನು ನೀಡಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇಲ್ಲಿಯವರೆಗೆ ಶಾಂತ ರೀತಿಯಿಂದ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಪೊಲೀಸ್ ಇಲಾಖೆಯವರಿಗೂ ಮತ್ತು ನಿರೂಪಣೆ ಮಾಡಿರ್ತಕ್ಕಂಥ ವೀರಣ್ಣ ಉಣಗುಂಡಿಯವರು, ಫ್ರಾಂಟ್ ಮಾಡಿರ್ತಕ್ಕಂಥ ಬಸವರಾಜ್ ದಟ್ಟಿಯವರಿಗೂ ಸ್ವಾಗತ ಮತ್ತು ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥ ಸಹೋದರ ಮಹಾಂತಯ್ಯ ಕೋಮಾರಿಯವರಿಗೂ, ಶರಣಯ್ಯ ಕೋಮಾರಿಯವರಿಗೂ ಮತ್ತು ಈ ಒಂದು ಸಂಗೀತ ಬಳಗಕ್ಕೂ ಮತ್ತು ನಮ್ಮ ನಿರ್ದೇಶನ ತಮ್ಮೆಲ್ಲ ಕೆಲಸವನ್ನು ಬಿಟ್ಟು ತಮ್ಮೆಲ್ಲ ಕೆಲಸದ ಜೊತೆಗೆ ಇದು ಒಂದಿಷ್ಟು ಕಲಾ ಸೇವೆ ಅಂತ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಸಂಗೀತ ಶಾಲೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ
ಶ್ರೀಯುತ ವಿಶ್ವನಾಥ್ ಕಣ್ಣೂರಿವರು 1001 ರೂಪಾಯಿ ಕಾಣಿಕೆನ ಗುರುವಿನ ಸಂಸ್ಥೆಗೆ ಅರ್ಪಣೆ ಮಾಡಿದರೆ ಭಕ್ತಿಯಿಂದ ಸ್ವೀಕರಿಸಿ, ಅದೇ ರೀತಿ ನಮ್ಮ ಬುಡ್ಡ ಜೀಪ್ ಡ್ರೈವರ್ ಅವರು ಕೂಡ 201 ರೂಪಾಯಿ ಕಾಣಿಕೆಯನ್ನು ಗುರುವಿನ ಸಂಸ್ಥೆಗೆ ನೀಡಿದ್ದಾರೆ, ಭಕ್ತಿಯಿಂದ ಸ್ವೀಕರಿಸಿ ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಬಸವಂತಪ್ಪಣ್ಣ ಕಂಪನಿಯವರು ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಆ ಕಾಣಿಕೆಯನ್ನು ನೀಡಿರ್ತಕ್ಕಂಥ ಮಹನೀಯರು ಕೂಡ ತುಂಬ ಹೃದಯದ ಧನ್ಯವಾದಗಳು. ಸತೀಶ್ ಸುರೇಶ್ ಜಮಖಂಡಿ ಅವರು ಕ್ಷಮಿಸಬೇಕು, ಮೊದಲ ಕೊಟ್ಟಿದ್ದ ನೆನಪಿಗೆದ್ದಿಲ್ಲ. ಸುರೇಶ್ ಜಮಖಂಡಿ ಅವರು 1001 ರೂಪಾಯಿನ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಮಹನೀಯರು ಕೂಡ ತುಂಬ ಹೃದಯದ ಧನ್ಯವಾದಗಳು. ಪಾತ್ರಧಾರಿಗಳಿಗೆ ಕಾಣಿಕೆ ನೀಡಿರುತ್ತಾರೆ. ಉಪಾಧ್ಯಾಯರು ಬಾಲಕಿಯರ ಪ್ರೌಢಶಾಲೆ ಹಣಮಸಾಗರ. ಇವರು ಶ್ರೀ ಬೀರಪ್ಪ ಕಡ್ಲಿಮಿಟ್ಟಿ, ಇವು ನಾಟಕದಲ್ಲಿ ಭಾಗವಹಿಸಿದ ಬೀರಪ್ಪ ಕಡ್ಲಿಮಿಟ್ಟಿ ಅವರಿಗೆ 501 ರೂಪಾಯಿ ನೀಡಿದ್ದಾರೆ. ಹಾಗಾಗಿ ಅವ್ರು ಬಂದು ಆ ಒಂದು ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮುತ್ತಣ್ಣ ಸಂಗಮದವರು 501 ಆರೈಕೆ. ನಿಮ್ಮೆಲ್ಲರ ಒಂದು ಶುಭ ಆಶೀರ್ವಾದ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಿಮ್ಮೆಲ್ಲ ಜನಗಳನ್ನು ನೋಡಿ ನಮ್ಮ ಸಂಘಕ್ಕೆ ಮತ್ತೊಂದಿಷ್ಟು ಶಕ್ತಿ ಬಂದತೆ. ಮುಂದಿನ ದಿನಮಾನಗಳಲ್ಲಿ ಇವತ್ತು ಜಗದ್ಗುರು ವಿಜಯಮಾನ್ ಸ್ವಾಮಿಗಳವರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಇತ್ತು. ಅನೇಕ ಕಾರ್ಯಕ್ರಮ ನಿಮಿತ್ತ ಇವತ್ತು ಬಿಡು ಸಿಕ್ಕಿಲ್ಲ ಅವರಿಗೆ. ಇಲ್ಲ, ನನ್ನ ಆಶೀರ್ವಾದ ಐತೆ, ನಿಮ್ಮ ಕಾರ್ಯಕ್ರಮ ಚಲೋ ಆಗುತ್ತಾ, ಮುಂದಿನ ಸಲ ನಾ ಕಾರ್ಯಕ್ರಮ ಬರ್ತೀನಿ ಅಂತಕ್ಕಂಥ ಆಶೀರ್ವಾದವನ್ನು ಈಗಾಗಲೇ ಹೇಳಿದ್ದಾರೆ. ಮುಂದಿನ ಸಲ ನೀವು ಯಾವಾಗ ಅಪೇಕ್ಷೆ ಬಿಡ್ತೀರಿ. ನಾಟಕ ಪ್ರದರ್ಶನವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈಗಾಗಲೇ ಈ ನಾಟಕದಲ್ಲಿ ಶಿಕ್ಷಕ ಬಂಧುಗಳು ಅಂತ ಕೇಳ್ಕೊಳ್ತಾ ಇದ್ದೆ. ನನ್ನ ಕಲೆಗೆ ಮೆಚ್ಚಿ ಈ ಒಂದು ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂತಹ ನನ್ನ ಸಹೋದರರಾಗಿರ್ತಕ್ಕಂಥ ಶ್ರೀ ಶರಣಪ್ಪ ಗುಳೇದವರಿಗೆ ನನ್ನಿಂದ ತುಂಬ ಹೃದಯದ ಅಭಿನಂದನೆ. ಹಾಗೆಯೇ ಬಾಲಕರ ಪ್ರೌಢಶಾಲೆ ಹಣಮಸಾಗರ ಅವ್ರಿಗೂ ಕೂಡ ಹುಲ್ಲಪ್ಪ KV ಮುದ್ನಾಳ ಗುಳೇಶ್ವರ್ ಅವರಿಗೆ 501 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ತುಂಬ ಹೃದಯದ ಧನ್ಯವಾದಗಳು ಅವರಿಗೆ. ಧನ್ಯವಾದಗಳು. ರಾಘು ಗೊಲ್ಲಾರ್ ಅವರು 501 ರೂಪಾಯಿ ಕಾಣಿಕೆಯನ್ನು ಸ್ವೀಕರಿಸಿದರೆ ಅವ್ರು ಬಂದು ತೆಗೆದುಕೊಳ್ಳಬಹುದು. ಮುಡಿಯಪ್ಪ ಕುಂಟೋಜಿ ಅವರು ಕೂಡ ಧನ ಸಹಾಯವನ್ನು ಮಾಡಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುತ್ತಪ್ಪ ಮೆಣಸಿಗೇರಿ ಗುಳೇಶ್ವರ್ಗೆ, ಮುತ್ತಣ್ಣ ಮೆಣಸಿಗೆರೆ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ 501 ರೂಪಾಯಿ ರಾಘು ಗೊಲ್ಲರ್ ಅವರು ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಮಾಡಿದತ್ನು ಆತ್ನ ಡ್ಯಾನ್ಸ್ ಹೊಲ್ ಅಂತನೂ 10 ದಿನ ಡ್ಯಾನ್ಸ್ ಮಾಡಿಬಿಟ್ಟ. ಈಗ ಒಂದು 2 ದಿನ ಡ್ಯೂಟಿ ಇದು ಬೇಕಂತ ನಾಟಕ ಇವತ್ತಿಟ್ಟು ನಾವು. ನಾಳೆ ಸೂಟಿ ನಾಳೆ ಸೂಟಿ. ಈಗ ದಣಿವಾಗೈತೆ ಅದಕ್ಕೆ. ಈಗ 2 ದಿನ ಮ್ಯಾಕ ಹೇಳೋಗಲ್ಲ. ಕೊನೆಯ ಸನ್ನಿವೇಶದೊಂದಿಗೆ ನಾಟಕ ಮುಕ್ತಾಯಗೊಳ್ಳಲಿದೆ. ಕಾರಣ ಕೊನೆಯ ಸನ್ನಿವೇಶವನ್ನು ಎಲ್ಲ ಪ್ರೇಕ್ಷಕರು ಆಲಿಸಿ ಹೋಗಬೇಕಾಗಿ ವಿನಂತಿ. ಅಪ್ಪ, ನೀನು ಎಷ್ಟು ವರ್ಷ ಜೈಲು ವಾಸ ಅನುಭವಿಸಿದ್ರೇನಪ್ಪ? ನಿನ್ನಿಂದ ಕೊಳಗೇಡ ನನ್ನ ತಾಯಿ ಮತ್ತೆ ತಿರುಗಿ ಬರ್ತಾಳೇನಪ್ಪ? ಮಗಳೇ, ನೀವ್ಯಾರೂ ಕ್ಷಮಿಸಲಾರದಂಥ ತಪ್ಪು ನಾನು ಮಾಡಿದ್ದೇನೆ ನಿಜ. ಆದರೆ ನಿನ್ನ ತಾಯಿಯನ್ನು ನಾನು ಕೊಲೆ ಮಾಡಿಲ್ಲಮ್ಮ, ಕೊಲೆ ಮಾಡಿಲ್ಲ. ಮತ್ತೆ ಸುಳ್ಳು ಹೋಗ್ತೇನೋ ಹಲ್ಕ ನನ್ನ ಮಗನೇ. ಮಾವ, ಮಕ್ಕಳನ್ನು ಮಾರಿಕೊಂಡ ನನ್ನಂಥ ಪಾಪಿಯೊಂದಿಗೆ ಬದುಕಬಾರದು ಅಂತ ಶಾಂತ ನನ್ನ ಕೈಯಲ್ಲಿದ್ದ ಚೂರಿಯನ್ನು ಕಸಿದುಕೊಂಡು ತನ್ನ ಹೊಟ್ಟೆಗೆ ತಾನೇ ಇರಿದುಕೊಂಡು ಪ್ರಾಣ ಬಿಟ್ಟಳು. ಅವಳ ಹೊಟ್ಟೆಯಲ್ಲಿದ್ದ ಚೂರಿಯನ್ನು ನಾನು ತೆಗೆಯುವಷ್ಟರಲ್ಲಿ ನೀವು ಪೊಲೀಸರನ್ನು ಕರೆದುಕೊಂಡು ಬಂದ್ರಿ. ನನ್ನ ಕೈಯಲ್ಲಿದ್ದ ಚೂರಿಯನ್ನು ನೋಡಿ ನಾನೇ ಕೊಲೆ ಮಾಡಿದ್ದೇನೆ ಎಂದು ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಿದರು.
ಇದು ಮಾವ ಆ ಒಂದು ನಡೆದ ಸತ್ಯ ಘಟನೆ. ಆದದ್ದೆಲ್ಲ ಒಂದು ಕೆಟ್ಟ ಕನಸೆಂದು ಮರೆತು ಬಿಡ್ರಿ. ಶಿವನಗೌಡ ಬಾಪ ಇಲ್ಲಿ. ಇವನು ವಿಷ್ಕಂಠ ನಿಮ್ಮ ಮಾವ. ಇವನೊಂದಿಗೆ ಪ್ರೀತಿ ವಾತ್ಸಲ್ಯದಿಂದ ನಡೆದುಕೊಳ್ಳಪ್ಪ. ಆಗ್ಲಿ ಚಾಚಾ, ನಿಮ್ಮ ಮಾತೇ ನನಗೆ ವೇದವಾಕ್ಯ. ನೀವೇನು ಹೇಳ್ತೀರೋ ಅದನ್ನೇ ಕೇಳ್ತೀನಿ. ಚಾಚಾ, ಮಾಲಾಳಿಗೆ ಭಯಂಕರವಾದ ರೋಗದಿಂದ ಬಳಲ್ತಿದ್ದು ಆಸ್ಪತ್ರೆ ಸೇರಿದ್ದಾಳಂತೆ ಕೇಳಿದೆ. ಮಾಲಾ ಈಗ ಹೇಗಿದ್ದಾಳೆ ಚಾಚಾ? ಮಾಲಾ ಈಗ ಸಂಪೂರ್ಣ ಗುಣಮುಖಳಾಗಿದ್ದಾಳೆ. ಹೊಸ ಮನುಷ್ಯಳಾಗಿ ಬದಲಾಗಿದ್ದಾಳಪ್ಪ. ಮೇಲಾಗಿ ಯೋಗ್ಯ ಗುರುವಿನಿಂದ ಲಿಂಗ ದೀಕ್ಷೆಯನ್ನ ಪಡೆದು ಮಹಾಶಿವಶರಣಿಯಾಗಿದ್ದಾಳೆ ಅವಳು. ಏನು, ನನ್ನ ತಂಗಿ ಶಿವಶರಣೆಯಾಗಿದ್ದಾಳೆ? ಎಲ್ಲಿದ್ದಾಳೆ ಅಪ್ಪ? ಹೊರಗಡೆ ನಿಂತಿದ್ದಾಳೆ, ಇದೇ ಮನೆಯಲ್ಲಿ. ಕರಿತೀನಿ ತಡಿಯಮ್ಮ. ಕರೆಯಪ್ಪ. ಮಾಲಾ, ಒಳಗಡೆ ಬಾರಮ್ಮ, ನಿಮ್ಮ ಅಕ್ಕ ಕರಿತಾ ಇದ್ದಾಳೆ. ನಿನ್ನ ಮನಸ್ಸಿಗೆ ನಾನು ಬಹಳ ನೋವು ಕೊಟ್ಟೆ. ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸಿ ಬಿಡಮ್ಮ. ಅದನ್ನೆಲ್ಲ ಮರ್ತು ಬಿಡಮ್ಮ. ಇವತ್ತು ನೀನು ಬದಲಾಗಿರೋದನ್ನು ಕಂಡು ನನಗೆ ತಡೆಯಲಾರದಷ್ಟು ಆನಂದವಾಗಿದೆ ಅಪ್ಪ. ಇನ್ನು ಮೇಲೆ ನನ್ನ ತಂಗಿ ನನ್ನ ಜೊತೆಯಾಗಿ ನನ್ನ ಮನೆಯಲ್ಲಿ ಇರಲಿ ಅಪ್ಪ. ಚಾಚಾ, ಶೀಲಾ ಮತ್ತು ಮಾಲಾ ನನ್ನ ಸೋದರತ್ವ ಮಕ್ಕಳಂದಾಗ ಒಬ್ಬಳಿಗೆ ತಾಳಿ ಕಟ್ಟಿ ಬದುಕು ಕೊಟ್ಟಿದ್ದೇನೆ, ಇನ್ನೊಬ್ಬಳು ವೇಷ ಅಂತ ತಿಳಿದು ಮೈ ಮನಸ್ಸು ಕೊಟ್ಟಿದ್ದೇನೆ. ಶೀಲಾ, ನಿನ್ನದ್ಯಾವುದೂ ಅಭ್ಯಂತರ ಇಲ್ಲ ಅಂದ್ರ ಸಂತೋಷವಾಗಿ ನನ್ನ ತಂಗಿ ಕೊಳಿಗೆ ತಾಳಿ ಕಟ್ಟಿ ಇವಳನ್ನ ಪತ್ನಿಯನ್ನ ಸ್ವೀಕರಿಸಿ. ಮಾಲಾ, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯೇನಮ್ಮ? ಅಪ್ಪಾಜಿ, ನೀವು ನನಗೆ ಶರಣರ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿಸಿ ಪರಮಾನಂದವನ್ನು ನೀಡಿದ್ದೀರಿ. ಮತ್ತೆ ನನ್ನನ್ನು ಮದುವೆ ಎಂಬ ಜಂಜಾಟಕ್ಕೆ ನೂಕಬೇಡಿ ಅಪ್ಪ. ಬಹಳ ಸಂತೋಷವಾಯ್ತಮ್ಮ, ಬಹಳ ಸಂತೋಷವಾಯಿತು. ಗೌಡ, ಎಷ್ಟು ದಿನ ನಿನ್ನ ಮಗನ ಚಿಂತೆ ಇತ್ತು, ಈಗ ಮಗ ಸೊಸೆ ಒಂದಾದರು. ಬಹಳ ಸಂತೋಷವಾಯಿತು. ನನಗೆ ಬಹಳ ದಿನದಿಂದ ಒಂದು ಆಸೆ ಇತ್ತು, ಮಕ್ಕಾ ಮದಿನಕ್ಕೆ ಹೋಗಿ ಹಜ್ ಯಾತ್ರೆ ಮುಗಿಸ್ಕೊಂಡು ಬರಬೇಕು ಅಂತ. ಈ ಸಾರಿ ನನ್ನ ಮಗಳನ್ನು ಕರೆದುಕೊಂಡು ಮಕ್ಕಾ ಮದಿನಕ್ಕೆ ಹೋಗಿ ಹಜ್ ಯಾತ್ರೆಯನ್ನು ಮುಗಿಸ್ಕೊಂಡು ಬರುವಾಗ ಅಯೋಧ್ಯೆಗೆ ಇಳಿದು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿಕೊಂಡು ಇಷ್ಟು ದಿನ ಅಗಲಿದ ಅಕ್ಕ ತಂಗಿಯರು ಒಂದಾದ್ರಲ್ಲ, ನನಗೆ ಮನಸ್ಸಿಗೆ ಬಹಳ ಸಂತೋಷವಾಯ್ತಮ್ಮ. ಅಕ್ಕ ಅಂಗಾರ, ತಂಗಿ ಬಂಗಾರ. ಏನಮ್ಮ, ನಿನಗೊಂದು ಮಾತು ಹೇಳ್ತೀನಿ. ಏಕೆಂದ್ರೆ ಈ ಮಾನವ ಶರೀರ ಎನ್ನುವುದು ಆ ಬ್ರಹ್ಮ ರಚಿಸಿದ ಸುಂದರವಾದ ಗಡಿಗೆ ಇದ್ದ ಹಾಗೆ. ಅದನ್ನು ಬರುವಾಗ ಹೇಗೆ ಕೊಟ್ಟಿರುತ್ತಾನೋ, ಹೋಗುವಾಗಲೂ ಕೂಡ ಅದನ್ನು ಸುರಕ್ಷಿತವಾಗಿ ಮುಟ್ಟಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕಾಗಿ ಶಿಶುನಾಳ ಶರೀಫಜ್ಜ ಒಂದು ಮಾತನ್ನು ಹೇಳ್ಯಾನ, ಗಡಿಗಿ ಜ್ವಾಕಿ ತಂಗಿ, ಗಡಿಗಿ ಜ್ವಾಕಿ ಅಂತ. ನಮ್ಮನ್ನೆಲ್ಲ ಒಂದುಗೂಡಿಸಿದ ಆ ಗುರುವಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂದು